सद्गुरुं प्रणतोऽस्म्यहं सदाहं नैनं छिन्दन्ति आಯ್ತಾ नैनं छिन्दन्ति शस्त्र ಹಾ 24ನೇ ಶ್ಲೋಕ 23 ಬಿಟ್ಟ 24ನೇ ಶ್ಲೋಕ ಪೀಠಿಗೆ ಯತೇವಂ ತಸ್ಮಾತ್ ಯಾವ ಕಾರಣದಿಂದ ಈ ರೀತಿ ಇದೆಯೋ ಯಾವ ರೀತಿ ಇದೆ ಶಸ್ತ್ರಗಳು ಇದನ್ನು ತುಂಡು ಮಾಡೋದಿಲ್ಲ ಶಸ್ತ್ರ ಅನ್ನೋದು ಭೂಮಿಗೆಲ್ಲ ಪ್ರಕೃತಿ ದಹತಿ ಪಾವಕ ಅಗ್ನಿಯೂ ಕೂಡ ಸುಡೋದಿಲ್ಲ ಹಾಗೆ ನೀರು ಕೂಡ ಒಣಗಿಸೋದಿಲ್ಲ ಮತ್ತೆ ಗಾಳಿ ನೀರು ಕೂಡ ಒದ್ದೆ ಮಾಡೋಲ್ಲ ಗಾಳಿ ಒಣಗಿಸೋದಿಲ್ಲ 4 ಭೂತಗಳನ್ನು ಹೇಳ್ಬಿಟ್ಟ ಭಗವಂತ 4 ಭೂತಕ್ಕೂ ಆತ್ಮ ಮಿಷಿನ್ ಅಲ್ಲ ಅಂತ 4 ಭೂತಗಳ ಕ್ರಿಯೆಗೆ ಹಾಗಾದ್ರಿಂದ ಈ ರೀತಿ ಶಸ್ತ್ರದಿಂದಲಾಗ್ಲಿ ಬೆಂಕಿಯಿಂದಲಾಗ್ಲಿ ನೀರಿನಿಂದಲಾಗ್ಲಿ ಗಾಳಿಯಿಂದ ಏನೂ ಮಾಡಕ್ಕಾಗಲ್ಲ ಆತ್ಮರನ್ನ ಅಂತ ಆದ್ದರಿಂದ ಈ ಆತ್ಮ ಎಂಥವನು ಇವಾಗ ಆತ್ಮನ ಕಡೆಯಿಂದ ಇವಾಗ ಹೊರಗಡೆಯಿಂದ ಆತ್ಮನ ಏನು ಮಾಡಕ್ಕಾಗಲ್ಲ ಅಂತ ಈ ಕಡೆಯಿಂದ ಹೇಳಿದ್ರು ಇವಾಗ ಆತ್ಮನ ಕಡೆಯಿಂದ ಆತ್ಮ ಹೇಗಿದ್ದಾನೆ ಅನ್ನೋದನ್ನ ಭಗವಂತ ಹೇಳ್ತಾನೆ अच्छेद्योयमदाह्योऽयम् अक्लेद्योषोष्येव च नित्यः सर्वगतस्थाणुः अचलोऽयं सनातनः देखो अच्छेद्यः अयम अदह्यः अदाह्यः अदाह्यः अयम अक्लेद्यः अशोष्यः 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 एव च नित्यः सर्वगतः स्थाणुः अचलः अयम सनातनः छेदितुं योग्यः छेद्यः न छेद्यः अच्छेद्यः अच्छेद्यः द्वित्ವ ಬರುತ್ತೆ ಅಛೇದ್ಯ ಅಂತ ಆಯ್ಕೋ ಅಛೇದ್ಯ ಅಚ್ಛೇದ್ಯ ಮಾಡಿದ್ದಾರೆ ಅದು ಇದು ಬರುತ್ತೆ ಛತ್ಕಮಿ ಚಕಾರ ಇದ್ದಾಗ ದ್ವಿತ್ವ ಅವರಿಗೆ ಒಂದು ಸೂತ್ರ ಇದೆ ಛೇದ ಅಛೇದ್ಯ ಸಾಕು ಛೇದ್ತು ಯೋಗ್ಯ ಛೇದ್ಯ ನ ಛೇದ್ಯ ಅಛೇದ್ಯ ಅಛೇದ್ಯ ಅಚ್ಛೇದ್ಯ ಅನ್ನೋದು ಛಾವತ್ ಬರುತ್ತೆ ಛೇದ ಸೂತ್ರ ಇದೆ ಅದಕ್ಕೆ ದ್ವಿತ್ವ ಬರಕ್ಕೆ ಧಾತು ಏನೋ ವ್ಯಧೀಕರಣ ದ್ವೈಧಿ ಛಿದಿರ್ ದ್ವೈಧೀಕರಣೆ ಸ್ಪಷ್ಟ ಹೇಳ್ಬೇಕು ಪಣೆಯ ದ್ವೈಧೀಕರಣೆ ಎರಡು ಮಾಡೋದು ಕಡಿದು ಎರಡು ಮಾಡೋದಕ್ಕೆ ಚಿರತ್ತಿ ಈತನು ಕಡಿಯಲ್ಪಡುವವನಲ್ಲ ಅಲ್ಲಿ ಕಡಿಯೋಕ್ಕಾಗಲ್ಲ ಇದು ಶಸ್ತ್ರ ಕಡಿಯೋಲ್ಲ ಮಚ್ಚು ಕಡಿಯೋದಿಲ್ಲ ಚಾಕು ಕಡಿಯೋಲ್ಲ ಅಂದ್ರೆ ಆಯುಧದಿಂದ ಇದು ಈ ಕಡೆಯಿಂದ ಕಡಿಯಲ್ಪಡುವವನೇ ಅಲ್ಲ ಅಪ್ಪ ಶಸ್ತ್ರಕ್ಕಾಗಲಿ ಚಾಕುಗಾಗಲಿ ಖಡ್ಗಕ್ಕಾಗಲಿ ಅದಕ್ಕೆ ಸಾಮರ್ಥ್ಯ ಇಲ್ಲ ಅಂತಲ್ಲ ಇವನು ಕಡಿಸ್ಕೊಳ್ಳೋನಲ್ಲ ಅದನ್ನ ಕಡಿಯೋಕ್ಕಾಗಲ್ಲ ಇವನು ಸ್ವಭಾವ ಏನು ಅಂತ ಹೇಳ್ತಾ ಇದೆ ಇವಾಗ ಮೊದಲು ಅವುಗಳಿಂದ ಇವನು ವಿಕೃತನಾಗೋಲ್ಲ ಅಂತ ಹೇಳಿದ್ರು ಇವನ ಸ್ವಭಾವ ಎಂಥದ್ದು ಅಂದ್ರೆ ಕಡಿಸ್ಕೊಳ್ಳೋವನೇ ಅಲ್ಲ ಇವನು ಅಚ್ಛೇದ್ಯ ಹಾಗೆ ಅದಾಹ್ಯ ದಾಹ್ಯ ದಗ್ಧುಂ ಯೋಗ್ಯ ದಾಹ್ಯ ಧಾತು ದಹ ಭಸ್ಮೀಕರಣೆ ಹೇಳ ದಹ ಭಸ್ಮೀಕರಣೆ ದಹತಿ ಪುಣ್ಯ ಸಮಂ ಭವತಿ ಯದಿ ನ ದಹತಿ ಪಾಪ ದಹ ಭಸ್ಮೀಕರಣೆ ಧಾತು ಬೂದಿ ಮಾಡೋದು ಅದಾಹ್ಯ ಸುಡೋದಕ್ಕಾಗದೇ ಇರೋವನು ಅಕ್ಲೇಜ್ಯ ಕ್ಲೇಜಿತು ಯೋಗ್ಯ ಕ್ಲೇಜ್ಯ ನ ಕ್ಲೇಜ್ಯ ಒದ್ದೆ ಮಾಡುವುದಕ್ಕೆ ತಕ್ಕವನು ಕ್ಲೇಜ್ಯನು ಅಕ್ಲೇಜ್ಯನು ಅಂದೇನು ಒದ್ದೆ ಮಾಡುವುದಕ್ಕೆ ಬರದವನು ಒದ್ದೆ ಮಾಡಕ್ ಆಗದವನು ಯಾವ ಎಷ್ಟು ಕೆಲವು ಕಲ್ಲು ಒದ್ದೆ ಆಗಲ್ಲ ಅಂತೀವಿ ನಾವು ಆದ್ರೂ ಕೂಡ ಕಲ್ಲು ಒದ್ದೆ ಆಗುತ್ತೆ ಭೂಮಿಯ ವಿಕಾರವಾದ್ರಿಂದ ಕಲ್ಲು ಒದ್ದೆ ಆಗುತ್ತೆ ಒದ್ದೆ ಆಗಲ್ಲ ಅಂತ ಏನಿಲ್ಲ ಕಲ್ಲು ಒದ್ದೆ ಆಗುತ್ತೆ ಎಲ್ಲಾ ಭೂಮಿಕಾರು ಇದೆ ಆತ್ಮನು ಮಾತ್ರ ಒದ್ದೆ ಮಾಡಕ್ ಆಗದವನು ಎಷ್ಟು ನೀರು ದೇಹ ಒದ್ದೆ ಆಗುತ್ತೆ ಇನ್ನು ಮನಸ್ಸು ಭಾವದಿಂದ ಒದ್ದೆ ಆಗುತ್ತೆ ದಯಾಭಾವ ಈ ಬೇರೆ ಬೇರೆ ಕರುಣಾಭಾವದಿಂದ ಮನಸ್ಸು ಭಾರ ಆಗುತ್ತೆ ಚೂಕಾಗುತ್ತೆ ಆತ್ಮನಿಗೆ ಏನು ಆಗಲ್ಲ ಆತ್ಮ ವಿಕಾರ ಆಗಲ್ಲ ಹಾಗೆ ಅಶೋಷ್ಯ ಕ್ಲೇಜ್ಯೋಶೋಷ್ಯ ಅಶೋಷ್ಯ ಶುಷ ಶೋಕ್ಯ ಧಾತು ಶುಷ ಶೋಕ್ಯ ಶುಷ್ಯತಿ ದೇವಾದಿ ದಾಖಲೆಗಳ
ಒಣಗಲ್ಪಡುವನು ಅಂತ ಅರ್ಥ. ಶೋಷ್ಯನ ಒಣಗಬೇಕಾದ ಒಣಗಲ್ಪಡುವಂಥದ್ದು. ಇವನು ಅಶೋಷ್ಯನು ಅಂದ್ರೆ ಒಣಗಲ್ಪಡದವನು, ಒಣಗಿಸುವುದಕ್ಕೆ ಆಗದವನು. ಯಾರನ್ನು ಒಣಗಿಸುವುದಕ್ಕೆ ಆಗೋದಿಲ್ವೋ ಅವನ ಅಶೋಷ್ಯನು. ಈ ರೀತಿ ಹಿಂದಿನ ಶ್ಲೋಕದನ್ನೇ ಪೂರ್ತಿ ಪೂರ್ವಾರ್ಥ ತಗೊಂಡ. ಈ ಉತ್ತರಾರ್ಧದಲ್ಲಿ ಆತ್ಮ ಸ್ವಭಾವ ಹೇಳ್ತಾನೆ ಇವಾಗ. ಪೂರ್ವ 23ನೇ ಶ್ಲೋಕದಲ್ಲಿ ಏನ್ ಹೇಳಿದ, ಇವುಗಳಿಂದ ತುಂಡಾಗಲ್ಲ, ಸುಡಲ್ಲ, ಒದ್ದೆ ಆಗಲ್ಲ, ಒಣಗಲ್ಲ ಅಂತ ಹೇಳಿದ್ನಲ್ಲ, ಅದನ್ನ ಈಗ ಪೂರ್ವಾರ್ಧದಲ್ಲಿ ಇವನ ಸ್ವಭಾವ ಕಟ್ಸ್ಕೊಳ್ಳಲ್ಲ, ಇವ್ ಸ್ವಭಾವ ಸುಡಿಸ್ಕೊಳ್ಳಲ್ಲ, ಇವ್ ಸ್ವಭಾವ ಒದ್ದೆ ಆಗಲ್ಲ, ಮತ್ತೆ ಒಣಗೋನಲ್ಲ. ಯಾಕೆ? ನಿತ್ಯನು. ನಿತ್ಯನು ಅಂದ್ರೆ ಕಾಲದಲ್ಲಿ ನಿತ್ಯ ಅಲ್ಲ, ಕಾಲಾತೀತವಾಗಿ ನಿತ್ಯ. ಭೂಮಿ ಎಂದೆಂದೂ ಇರುತ್ತೆ, ಹೀಗೆ ಇರುತ್ತೆ ಅಂತೀವಿ, ಅದು ಪರಿಣಾಮ ನಿತ್ಯ. ಆಕಾಶ ನಿತ್ಯ ಅಂತೀವಿ ನಾವು, ಆಕಾಶದಂತೆ ನಿತ್ಯ ಅನ್ನಲ್ಲ. ಆಕಾಶವು ಕಾರ್ಯ ಹುಟ್ಟಿದ್ದಾದ್ರಿಂದ ಅದು ಅನಿತ್ಯ. ಆತ್ಮನು ಕಾಲಾತೀತನಾದ್ರಿಂದ, ಕಾಲಕ್ಕೆ ಸಾಕ್ಷಿಯಾಗಿರುವುದರಿಂದ ಯಾವ್ಯಾವ ಗಮನಿಸಿದ್ದು ಹಾಗೇ ಇರುವನು, ಏಕರೂಪನಾಗಿರುವನು ಅರ್ಥದಲ್ಲಿ ನಿತ್ಯನು. ಸರ್ವಗತನು, ಎಲ್ಲಾ ಕಡೆಯೂ ತುಂಬಿಕೊಂಡವನು. ಸರ್ವತ್ರ ಗಚ್ಚತಿ ಸರ್ವಗಃ, ಸರ್ವಗತಃ, ಸರ್ವತ್ರ ಗತಃ, ಎಲ್ಲಾಗೂ ಹೋಗ್ಬಿಟ್ಟಿದ್ದಾನೆ ಅಂದ್ರೆ ಎಲ್ಲಾ ಕಡೆ ಅನ್ನೋದು ಆತ್ಮಲ್ಲೇ ತೋರ್ತಾ ಇರೋದು. ಸ್ಥಾಣು ಅಂದ್ರೆ ಅಲುಗಾಡದವನು. ಅವಿಕ್ರಿಯ ಅನ್ನೋದು ಅರ್ಥ. ಸ್ಥಾಣು ಅನ್ನೋದೇನಿರುತ್ತೆ, ಬದಲಾವಣೆ ಇಲ್ಲ, ವಿಕಾರವಿಲ್ಲ. ಏನು ಅಯಂ ಅಚಲಃ ಸನಾತನಃ, ಇವನು ಚಲನೆ ಇಲ್ಲದವನು, ಎಂದೆಂದು. ಸನಾತ್ ಅಂತ ಅವ್ಯಯ, ಸನಾತ್ ಭಾವ ಸನಾತನಃ, ಯಾವಾಗಲೂ ಏಕರೂಪವಾಗಿರ್ತಕ್ಕವನು ಅಂತ ಅರ್ಥ. ನಿತ್ಯನು ಸನಾತನನು ಅನ್ನೋದು ಸಾಮಾನ್ಯವಾಗಿ ಪುನರುಕ್ತಿ ಆಯ್ತು ಅನ್ಸುತ್ತೆ. ಒಂದು ಕಾಲ ನಿಮಿತ್ತವಾಗಿ, ಇನ್ನೊಂದು ದೇಶ ನಿಮಿತ್ತವಾಗಿ, ಇನ್ನೊಂದು ಸ್ಥಾಣು ಅಂದ್ರೆ ಗೂಟದಂತೆ ಏಕ ಪ್ರಕಾರ, ಸ್ವರೂಪದಲ್ಲಿ ಪ್ರಕಾರ ಒಂದೇ ಅಂತ. ಚಲನೆ ಇಲ್ಲವ, ಚಲನೆ ವರ್ಜಿತ ಅಂದು. ಸ್ಥಾಣು ಅಂದ್ರೆ ಗೂಟ ಹೇಗೆ ಏಕ ಪ್ರಕಾರವಾಗಿ ಒಂದೇ ರೀತಿ ಇರುತ್ತೆ, ಹಾಗೆ ಏಕ ಪ್ರಕಾರ ಅರ್ಥ ಹೇಳುತ್ತೆ. ಚಲನೆ ಇಲ್ಲದೆ ಅಂತ ಅರ್ಥ ಆಗುತ್ತೆ. ಚಲ ಸಂಚಲನ ಧಾತು, ಚಲತಿಯನ್ನು ಓಡಾಡೋದು. ಏಕ ಪ್ರಕಾರ ಅಂತ, ಅಲುಗಾಡದೆ ಒಂದೇ ಪ್ರಕಾರವಾಗಿರ್ತಕ್ಕವನು ಅಂತ. ಸನಾತನ ಯಾವಾಗೂ ಇರ್ತಕ್ಕ. ಇದು ಅನುಭವದ, ಇದು ವಿಶ್ಲೇಷಣೆ ಹೊರತು ಸ್ಟೇಟ್ಮೆಂಟ್ ಅಲ್ಲ. ನಿಮ್ಮ ಅನುಭವ ನೋಡ್ಕೊಂಡ್ರೆ ನೀವು ಹಾಗೆ ಇದ್ದೀರಾ. ನಿಮ್ಮನ್ನು ಗಮನಿಸ್ಕೊಂಡ್ರೆ ನನಗೆ ಕಾಲದೇಶ ಸಂಬಂಧವಾಗಲಿ, ಅಥವಾ ಯಾವ ಒಂದು ವಸ್ತು ಸಂಬಂಧವಾಗಲಿ, ಯಾವುದೇ ಕ್ರಿಯಾ ಸಂಬಂಧವಾಗಲಿ ವಿಶೇಷವಾಗಿ ಏನೂ ಇಲ್ಲದವನು ಏಕಪ್ರಕಾರನಾಗಿರುವನು ಎಂಬುದನ್ನು ನಮ್ಮ ಅನುಭವ ಆ ರೀತಿ ಹೇಳ್ಕೊಡ್ತಾ ಇದೆ. ನಾನು ಹಾಗೆ ಎಂದೆಂದೂ ಒಂದೇ ಚೆನ್ನಾಗಿರುವವನು ಅಂತ ಹೇಳ್ತಾ ಇದ್ದೆ. ಈಗ ಯಸ್ಮಾತ್ ಅನ್ಯೋನ್ಯ ನಾಶ ಹೇತುಭೂತಾನಿ ಏನಂ ಆತ್ಮಾನಂ ನಾಶಯಿತುಂ ನೋತ್ಸಹಂತೆ ತಸ್ಯಾದೀನಿ ತಸ್ಮಾತ್ ನಿತ್ಯಃ. 53 ಭಾಷ್ಯ ಭಾಗ, 24ನೇ ಶ್ಲೋಕ, 53 ಭಾಷ್ಯ ಭಾಗ. ಯಸ್ಮಾತ್ ಯಾವ ಕಾರಣದಿಂದ ಒಂದಿನ್ನೊಂದಕ್ಕೆ ನಾಶವಾಗಿರ್ತಕ್ಕವುಗಳು, ಅನ್ಯೋನ್ಯ ನಾಶ ಹೇತುಭೂತಾನಿ ಯಾವುದೋ ನೀರು, ಬೆಂಕಿ, ಮಣ್ಣು, ವಾಯು, ಅವುಗಳು ಒಂದು ಪರಸ್ಪರ ನಾಶಕ್ಕೆ ಕಾರಣವಾಗಿರ್ತಕ್ಕಂತಹ ಅವುಗಳು ಇವನನ್ನು ನಾಶ ಮಾಡುವುದಿಲ್ಲ ಅಂದ್ರು. ಸಸ್ಯಾದೀನಿ ಸೇರಿಸ್ಕೋಬೇಕು ಅಂತ. ಸಸ್ಯಾದೀನಿ ಪರಸ್ಪರ ನಾಶ ಹೇತುಭೂತಾನಿ ಅಂತ. ಬೆಂಕಿ ಖಡ್ಗವನ್ನು ಬೆಂಕಿ ಇದಾಗ್ಬಿಡುತ್ತೆ, ಸುಟ್ಬಿಟ್ಟು ಕಲಗಿಸ್ಬಿಡತ್ತೆ. ಬೆಂಕಿಯಲ್ಲಿ ನೀರು ಆರಿಸ್ಬಿಡತ್ತೆ, ನೀರನ್ನ ಬೆಂಕಿ ಇದಾಗ್ಬಿಡುತ್ತೆ. ಒಂದು ಇನ್ನೊಂದಕ್ಕೆ ನಾಶಕ್ಕೆ ಕಾರಣವಾಗಿದೆ ಈ 4 ಭೂತಗಳು, ಅದು 4 ಪ್ರಕಾರವಾದ ಕಾರಣಗಳು. ಆತ್ಮನ ನಾಶ ಇದು ನೋಡ್ಸತ್ತೆ. ಆದ್ರೆ ಇವುಗಳು 4 ಆತ್ಮನ ನಾಶ ಮಾಡೋಕೆ ಸಮರ್ಥವಲ್ಲ. ಅದು ಅನ್ಯೋನ್ಯ ನಾಶ ಹೇತುಭೂತ ಭಾಷೆಕಾರ ಹಾಕೊಂಡ್ರೋದು. ಇದು ಮೂಲಕ್ಕೆ ವಿಷಯ ಅಲ್ಲ. ಹೌದು, ಅರ್ಥ ಆಗಲಿಲ್ಲ. ಹಾ, ಅದು ಪರಸ್ಪರ ನಾಶಕ್ಕೆ ಕಾರಣವಾಗಿದೆ. ಅವುಗಳು ಪರಸ್ಪರ ಒಂದಿನೊಂದು ನಾಶಕ್ಕೆ ಕಾರಣವಾಗಿದೆ. ಶಸ್ತ್ರ, ನೀರು, ಪಾವಕ, ವಾಯು ಆಗಲಿ ನಾಶವಾಗೋ ಕಾರಣವಾಗಿದ್ರು ಕೂಡ ಆತ್ಮನ ನಾಶ ಪಡಿಸೋಲ್ಲ ಇವುಗಳು ಅಂತ. ಅನ್ಯೋನ್ಯ ಪರಸ್ಪರ ಒಂದಿನ ನಾಶ ಮಾಡಿದ್ರೆ ತಾವೇ ನಾಶವಾಗುತ್ತೆ. ಅದು ತಾವೇ ನಾಶವಾಗುವಂಥವುಗಳು, ಒಂದಿನ್ನೊಂದು ನಾಶವಾಗುವಂಥವುಗಳು. ಹಾಗಿರ್ತಕ್ಕವುಗಳಾಗಿರುವ ಅವುಗಳು ಈ ಆತ್ಮನನ್ನ ನಾಶಪಡಿಸೋದಕ್ಕೆ ಸಮರ್ಥವಾಗಿಲ್ಲ. ಅವುಗಳು ನಾಶವಾಗುವಂಥವುಗಳು ನಾಶಪಡಿಸುವಂಥವು.
ತಾವು ನಾಶವಾಗುತ್ತೆ, ನಾಶವನ್ನು ಮಾಡುತ್ತೆ ಅದು. ಆದರೂ ಆತ್ಮನ ನಾಶ ಮಾಡೋಕ್ಕಾಗಲ್ಲ, ಆತ್ಮ ನಾಶವಾಗುವನಲ್ಲ. ಇಲ್ಲೇ ಮುಂದಿನಕ್ಕೆ ನಾಶ ಕಾರಣವಾಗಿರುವ ಇವುಗಳು ಹಾಗಿದ್ದರೂ ಈ ಆತ್ಮನ ಮಾತ್ರ ನಾಶಪಡಿಸುವುದಕ್ಕೆ ಇವರು ಸಮರ್ಥರಾಗಿಲ್ಲ. ಯಾವುಗಳು? ಅಸ್ಯಾದೀನಿ, ಹಸಿಯೇ ಮುಂತಾದ ಹಸ್ಯಾದೀನಿ, ಹಸಿ ಆದೀನಿ, ಹಸಿಯೇ ಖಡ್ಗ, ಖಡ್ಗವೇ ಮುಂತಾದವುಗಳು ಇವನನ್ನು ನಾಶಪಡಿಸುವುದಿಲ್ಲ. ಆದಿನ ಇವನು ನಿತ್ಯನು ಅಂದ್ರು. ನಿತ್ಯತ್ವ ಸರ್ವಗತಃ, ನಿತ್ಯನಾಗಿರೋದ್ರಿಂದಲೇ ಇವನು ಸರ್ವಗತ. ಯಾಕೆಂದ್ರೆ ಪರಿಚ್ಛಿನ್ನವಾದದ್ದು ನಿತ್ಯವಾಗಲ್ಲ. ಪರಿಚ್ಛಿನ್ನನೇನೋ ಒಂದು ಲಿಮಿಟ್ ಆಗಿ ಇಷ್ಟೇ ಒಂದು ದೇಶ ಕಾಲದಲ್ಲಿ ಇದ್ದದ್ದಾದ್ರೆ ಅದು ನಾಶವಾಗಲೇಬೇಕು. ಯಾವುದಕ್ಕೆ ಅಳತೆ ಇಲ್ಲವೋ ಅದು ಅದಕ್ಕೆ. ಆಕಾಶಕ್ಕೆ ಈ ರೀತಿ ದೇಶಕಾಲದ ಅಳತೆ ಇಲ್ಲ, ದೇಶದ ಅಳತೆ ಇಲ್ಲ, ಕಾಲದ ಅಳತೆ ಇರ್ಬೋದು. ಆಕಾಶ ಕಾರ್ಯವಾದ ಕಾಲದ ಅಳತೆ ಇದೆ, ಅವಸ್ಥೆ ಇದೆ. ಆದ್ರೆ ಆಕಾಶ ಬೇಗ ಸಾಯೋಲ್ಲ. ಭೂಮಿ ಮುಂಚೆ, ಆಮೇಲೆ ನೀರು, ಆಮೇಲೆ ತೇಜಸ್ಸು, ಆಮೇಲೆ ವಾಯು, ಆಮೇಲೆ ಆಕಾಶ ಸಾಯುತ್ತೆ. ಸಾಯುತ್ತೆ ಅಂದ್ರೆ ಏನರ್ಥ? ಆತ್ಮದಲ್ಲಿ ಒಂದಾಗತ್ತೆ, ತೋರಿಕೆ ಬಿಟ್ಕೊಳತ್ತೆ ಅಂತ. ಪಂಚಮಹಾಭೂತಗಳು ಸಾಯುತ್ತೆ ಅಂತಂದ್ರೆ ತಮ್ಮ ಸ್ವರೂಪವನ್ನು ಕಳ್ಸ್ಕೊಳತ್ತೆ, ಮರೆಯಾಗತ್ತೆ, ಆತ್ಮನಲ್ಲಿ ಒಂದಾಗತ್ತೆ. ಆತ್ಮನಲ್ಲೇ ತೋರ್ತಾ ಇರೋದು. ಯಾವ ಆತ್ಮನಲ್ಲಿ ಆತ್ಮನ ಆಧಾರ ತೋರ್ತಾ ಇದೆಯೋ ಆತ್ಮ ಮಾತ್ರವಾಗಿ ಉಳಿಯುತ್ತೆ. ಆತ್ಮನಿಂದ ಬೇರೆ ಆಗಿಲ್ಲ ಅಂತ ಗೊತ್ತಾಗುತ್ತೆ ಜ್ಞಾನದಿಂದ. ಪ್ರಕೃತಿಯಿಂದ ಅದು ಇದಾಗುತ್ತೆ, ಪ್ರಾಕೃತಿಕವಾಗಿಯೂ ನಾಶ ಉಂಟು. ಮಹಾಪ್ರಲಯದಲ್ಲಿ ಎಲ್ಲ ಅವ್ಯಾಕೃತಕ್ಕೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಎರಡು ತರಹ ನಾಶ. ಜ್ಞಾನದಿಂದಲೂ ನಾಶವಾಗತ್ತೆ, ಕ್ರಿಯೆಯಿಂದಲೂ ನಾಶವಾಗತ್ತೆ. ಜ್ಞಾನದಿಂದ ನಾಶವಾದ್ರೆ ಮತ್ತೆ ಬರೋದಿಲ್ಲ, ಕ್ರಿಯೆಯಿಂದ ನಾಶವಾದ್ರೆ ಮತ್ತೆ ಬೀಜ ರೂಪದಲ್ಲಿರುತ್ತೆ, ಮತ್ತೆ ಬರುತ್ತೆ. ಇವನು ನಿತ್ಯನಾಗಿರೋದ್ರಿಂದ ಇವನು ಸರ್ವಗತನಾಗಿರುತ್ತಾನೆ. ಒಂದಕ್ಕೊಂದು ಕಾರಣ ಮಾಡ್ತಾರೆ. ನಿತ್ಯವಾಗಿರೋದು ಸರ್ವಗತ, ಸರ್ವಗತತ್ವ ಸ್ಥಾನು. ಎಲ್ಲಾ ಕಡೆ ಇದ್ದು ಬಿಟ್ಟಿರೋದ್ರಿಂದ ಇನ್ನು ಅಲ್ಲಗಡೆ ಜಾಗನೇ ಇಲ್ಲ. ಮೋಟು ಮರ, ಗೂಟ, ಸಣ್ಣ ಗೂಟನ ಅಲ್ಲಾಡಿಸ್ಬೋದು. ಯಾಕಂದ್ರೆ ಏಕೆ ಗೂಟ ಇರಲ್ಲ. ಆಕಾಶನ ಅಲ್ಲಾಡ್ಸಕ್ಕೆ ಎಲ್ಲಿಗೆ ಅಲ್ಲಾಡ್ಸೋಣ? ಎಲ್ಲಿಲ್ಲ ಆಕಾಶ, ಯಾವ್ದಲ್ಲ ಆಕಾಶ. ಆಕಾಶದಂತೆಯೇ ಇವನು ಎಲ್ಲಾ ಕಡೆಯಲ್ಲೂ ಇರ್ತಕ್ಕವನು. ಅದನ್ನ ಇವನು ಅಲ್ಲಾಡ್ಸೋಕ್ಕಾಗಲ್ಲ. ಆಕಾಶದಂತೆ ಹೋಲಿಕೆ. ಆಕಾಶ ಪೂರ್ಣವಾಗಿ ಅಲ್ಲ, ಅದು ವ್ಯವಹಾರದಲ್ಲಿ ಆಕಾಶದಷ್ಟು ವ್ಯಾಪಕವಾಗಿರುವಷ್ಟು ಇನ್ನೊಂದಿಲ್ಲ ಅಂತ ಇಟ್ಕೊಂಡು ಆಕಾಶದಂತೆ ಇವನು ಸ್ಥಾಣು, ಅಸರ್ವಗತನು, ಅಲ್ಗಾಡ್ಸಕ್ಕಾಗದವನು. ಸ್ಥಾಣು ಸ್ಥಿರ ಇತ್ಯದು. ಸ್ಥಾಣು ಅಂತ ಅಂದ್ರೆ ಮೋಟು ಮರದಂತೆ ಸ್ಥಿರ, ಏಕರೂಪಾಗಿ ಅಲುಗಾಡದೆ ಇರುವವನು ಅಂತ ಅರ್ಥ. ಸ್ಥಿರತ್ವಾದ ಅಚಲ. ಭಾಷಿಕರು ಅದನ್ನೇ ಹೇತು ಮಾಡ್ತಾ ಇದ್ದಾರೆ. ಸ್ಥಿರ ಅಂತ ಪ್ರೂವ್ ಮಾಡಿದ್ರು. ಸ್ಥಿರವಾಗಿರೋದ್ರಿಂದ ಅಚಲನು, ಅಲುಗಾಡದವನು. ಎರಡು ತರಹ ಕ್ರಿಯೆ, ಮೂವ್ಮೆಂಟು, ಚೇಂಜಿಂಗು. ಮುಂದೆ ಕ್ರಿಯೆ ಮಾಡೋದು, ಬದಲಾವಣೆ ಆಗೋದು. ಮುಂದಿಸೋದು ಇಲ್ಲ, ಬದಲಾವಣೆಯೂ ಆಗಲ್ಲ. ಹಾಗಾಗಿ ಇವನು ಅಚಲನು, ಸ್ಥಿರನು, ಸ್ಥಾಣು ಅಂತ. ಅಯಮ ಆತ್ಮ, ಈ ಆತ್ಮನು ಅಚಲನು, ಸ್ಥಿರನೂ ಆಗಿರ್ತಕ್ಕವನು ಅಂದ್ರು. ಅತಃ ಸನಾತನಃ ಚಿರಂತನಃ. ಆದ್ದರಿಂದ ಇವನು ಸನಾತನನು, ಎಂದೆಂದಿಗೂ ಇರ್ತಕ್ಕವನು. ಚಿರಂತನ ಬಹಳ ಹಳಬನು ಅಂತ. ಹಳಬನಾದ್ರೂ ಹೊಸಬನೇ. ಇದು ಹಳಬ ಅಂದ್ಬಿಟ್ರೆ ಹಳಬಾಗಿ ಅಷ್ಟೋ ಅದು ವಿಕಾರವಾಗಿ ಅರ್ಥ ಅಲ್ಲ. ಪುರಾಪಿ ನವ ಏವೇತಿ ಪುರಾಣ ಅಂತ. ಹಳಬನಾದ್ರೂ ಹೊಸಬನೇ ಅಂದ್ರೆ ಕಾಲಾತೀತನಾದ್ರಿಂದ ಇಂದು ಕೃತಿಯುಗದ ಮಾಂಧಾತ ಚಕ್ರವರ್ತಿ ಹೃದಯದಲ್ಲಿ ಯಾವ ಸಾಕ್ಷಿಯಾಗಿದ್ನೋ ನಮ್ಮ ಹೃದಯಕ್ಕೂ ಅದೇ ಸಾಕ್ಷಿ, ಅವನೇ ಸಾಕ್ಷಿ. ಸಾಕ್ಷಿಯಲ್ಲಿ ವ್ಯತ್ಯಾಸ ಇಲ್ಲ. ಬುದ್ಧಿಯನ್ನು ಬೆಳಗುತ್ತಿರುವ ಚೈತನ್ಯಕ್ಕೆ ಕೃತಯುಗ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ ಅಂತ ಯಾವ ವ್ಯತ್ಯಾಸ ಇಲ್ಲ. ಎಲ್ಲಾ ಯುಗದೂ ಏಕರೂಪವಾಗಿ ಇದೆ ಅದು. ಸನಾತನು ಚಿರಂತನು ನ ಕಾರಣ ಕುತಶ್ಚಿ ನಿಷ್ಪನ್ನೋ ಅಭಿನವ ಇತ್ಯರ್ಥ. ಯಾವ ಒಂದು ಕಾರಣದಿಂದಲೂ ಉಂಟಾದವನಲ್ಲ, ತಯಾರಾದವನಲ್ಲ, ಬಂದವನಲ್ಲ. ಇದು ಕಾರಣದಿಂದ ಅಂದ್ರೆ ಒಂದು ಆಸ್ಪದ ಆಧಾರವೇ ಕಾರಣ. ಅದನ್ನು ತೋರ್ಕೊಳ್ಳೋದೆ ಬರೋದು. ಹಗ್ಗವೆಂಬ ಆಧಾರದಲ್ಲಿ ಹಾವು ತೋರುತ್ತೆ, ಈ ಒಂದು ಇದು ತಪ್ಪಲಿಕೆ ತೋರಿಕೆ. ಇನ್ನು ಮಣ್ಣೆಂಬ ಆಧಾರದಲ್ಲಿ ಗಡಿಗೆ ತೋರ್ಕೊಳ್ಳುತ್ತೆ. ಚಿನ್ನ ಅನ್ನೋ ಆಧಾರದಲ್ಲಿ ಆಭರಣ ತೋರ್ಕೊಳ್ಳುತ್ತೆ. ಹಾಗೆ ಆತ್ಮನೆಂಬ ಆಧಾರದಲ್ಲಿ ಎಲ್ಲ ತೋರ್ಕೊಳ್ತಾ ಹೋಗ್ಬೋದು. ಆತ್ಮನು ಮಾತ್ರ ಯಾವುದನ್ನು ಆಧಾರ ಇಟ್ಕೊಂಡಿಲ್ಲ. ಆತ್ಮನಿಗೆ ಒಂದು ಮೂಲ ಕಾರಣ ಇಲ್ಲ. ಯಾವೊಂದು ಕಾರಣದಿಂದಲೂ ಉಂಟಾದವನಲ್ಲ, ಹೊಸದಾಗಿ ಆದವನಲ್ಲ, ತೋರ್ಕೊಳ್ಳುವನು. ಅವನೇ ಎಲ್ಲಕ್ಕೂ ಮೂಲಭೂತ ಕಾರಣ, ಮೂಲ ಕಾರಣ. ಅವರಿಂದ ಎಲ್ಲವೂ ತೋರ್ತಾ ಇದೆ. ಅದು ನಮ್ಮ ಸ್ವರೂಪವೇ. ಅದು ನಾವೇ ಆಗಿರೋರು. ನಮ್ಮನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದಾರೆ, ನೀವಿದ್ದೀರಿ ಅಂತ. ಇವಾಗ ಇಲ್ಲಿ ಪ್ರಶ್ನೆ ಬರುತ್ತೆ, 23ನೇ ಶ್ಲೋಕಕ್ಕೂ 24ನೇ ಶ್ಲೋಕಕ್ಕೂ ಅರ್ಥದಲ್ಲಿ ಏನು ವ್ಯತ್ಯಾಸ ಇಲ್ವಲ್ಲ, ಇವ್ರು ಕಡಿಯಲ್ಲ ಅಂತಂದು ಇದು ಕಡಿಸ್ಕೊಳ್ಳಲ್ಲ ಅಂತಂದ್ರೆ ಅಷ್ಟೇ.
ಖಡ್ಗದ ಕಡೆಯಿಂದ ಖಡ್ಗ ಕಡಿಯಕ್ಕಾಗಲ್ಲ ಅಂದ್ರೆ, ಆತ್ಮನ ಕಡೆಯಿಂದ ಆತ್ಮ ಕಡಿಸ್ಕೊಳ್ಳೋದು ಅಂದ್ರೆ ಅಷ್ಟೇ ವ್ಯತ್ಯಾಸ ಹೊರತು ಏನ್ ತಾತ್ಪರ್ಯದಲ್ಲಿ ಏನ್ ವ್ಯತ್ಯಾಸ ಆಗಲಿಲ್ವಲ್ಲ, ಯಾತಕ್ಕೆ 2 ಶ್ಲೋಕ ಬೇಕಾಗಿರ್ಲಿಲ್ವಲ್ಲ ಅಂತ ಆಕ್ಷೇಪೆ ಮಾಡಬಾರ್ದು ಭಾಷ್ಯಕಾರರು ಪೀಠಿಕೆ ಹಾಕ್ತಾರೆ. ನಿತ್ಯೇಷಾಂ ಶ್ಲೋಕಾನಾಂ ಪೌನರುಕ್ತಂ ಚೋದನೀಯಂ. ಈ ಶ್ಲೋಕಗಳಿಗೆ ಅಚ್ಛೇದ್ಯೋಯಂ ಏನಂಚಂದಂತಿ ಇನ್ನೊಂದು 3 ಶ್ಲೋಕಗಳು ಶ್ಲೋಕಾನಾಂ ಬಹುಜನ ಹಾಕಿದಾರಲ್ಲಪ್ಪ, ಅದು ಹೇಳ್ಕೋಬೇಕು. ಅಲ್ಲೂ ಅಜೋನಿತ್ಯ ಇದೆಯಲ್ಲ, ಅಲ್ಲೂ ಅಜೋನಿತ್ಯ ಶಾಶ್ವತೋಯಂ ಇರೋದ್ರಿಂದ ನಿತ್ಯತ್ವವನ್ನು ಅಜತ್ವವನ್ನು ಅಲ್ಲೂ ಹೇಳಿದೆ. 29, 30, 31 ಅಲ್ಲ ಅಲ್ಲಮ್ಮ, 24, 23, 22 ಅಲ್ಲೂ ಇದೆ. ವಾಸಾಂಶರು ಅದೇ ತಾನೆ, ಬದಲಾವಣೆ ಆಗೋಲ್ಲ. ಆಮೇಲೆ ವೇದ ವಿನಾಶಿನಂ ನಿತ್ಯಂ ಅದು ನಿತ್ಯ ಅಜ ಅವ್ಯಯ ಅಂತ ಅಲ್ಲೂ ಇದೆಯಲ್ಲ. 20, 21, 22, 23, 24 ಎಲ್ಲ ಶ್ಲೋಕಗಳಲ್ಲೂ ಕೂಡ ನಿತ್ಯನು ಅಜನು ಹುಟ್ಟಲು ಅದೇ ಹೇಳ್ತಾ ಇದೆ. ಈಗ ಹೇಳ್ತಿದ್ದ ಭಾಷಿಕಾರರು ಈ 3-4 ಶ್ಲೋಕಗಳಿಂದ ನಿತ್ಯತ್ವ ಅಜತ್ವವನ್ನು ಹೇಳ್ಕೊಂಡ್ ಬರ್ತಾ ಇದ್ದಾನಲ್ಲ ಪರಮಾತ್ಮ. ಈ ಪುನರುಕ್ತಿ ಆಯ್ತಲ್ಲ, ಪುನರುಕ್ತಿಯಿಂದ ಹೇಳಿದ್ದನ್ನೇ ಹೇಳೋದು ಪುನರುಕ್ತಿ ಅಂತ ಹೇಳ್ತಾರೆ. ಇದನ್ನ ಮೀಮಾಂಸಕರು ತುಂಬಾ ದೊಡ್ಡ ದೋಷ ಅಂತ ಹೇಳ್ತಾರೆ. ಪುನರುಕ್ತಿ ಮಹಾನ್ ದೋಷ ಅಂತ. ಅವಾಗ ಅಷ್ಟೇ, ಇದೇನಾ ಇದು ಕ್ಲಿಪ್ಪು, ಇದು ಎಷ್ಟು ಹೇಳ್ತಿದ್ರಿ ಒಂದ್ಸಲ ಗೊತ್ತಾಗಲ್ಲ. ಕ್ಲಿಪ್ಪು 10 ಸಲ ಹೇಳ್ಬೇಕಾ? ಯಾವತ್ತೂ ಅಷ್ಟೇ ಪುನರುಕ್ತಿಯನ್ನ ಮಾಡಿದರೆ, ಅಂದ್ರೆ ಹೇಳಿದ್ದನ್ನ ರಿಪೀಟ್ ಮಾಡಿದ್ರೆ ಜನರಿಗೆ ಅದು ಬೇಜಾರಾಗುತ್ತೆ, ಕೋಪ ಬರುತ್ತೆ. ಈ ಮಕ್ಕಳು ಹೋಗ ತಗೊಂಬಾರ ಅಮ್ಮ 2-3 ಸಲ ಹೇಳ್ಬಿಟ್ರೆ ಸಾಕು, ಅಂಗಡಿ ಹೋಗಿ ಸಾಮಾನು ತಗೊಂಬ ಅಂತ. ಎಷ್ಟ ಹೇಳ್ತೀಯ? ಬುದ್ಧಿ ಇಲ್ಲ ನಿಂಗೆ, ಗೊತ್ತಾಗಲ್ಲ ನಿಂಗೆ, ಹೇಳ್ತೀಯ ಎಷ್ಟ ಹೇಳ್ತೀಯ ಅಂತ. ಅದು ಪುನರುಕ್ತಿ ಸಹಿಸ್ಕೊಳ್ಳಲ್ಲ ಮಕ್ಕಳು, ಯಾರು ಸಹಿಸ್ಕೊಳ್ಳಲ್ಲ. 1 ಸಲ ಹೇಳಿದ್ರೆ 2 ಸಲ ಓಕೆ ಅಂತೆ, 3 ಸಲ 4 ಸಲ ಹೇಳ್ಕೊಳ್ಳಿದ್ರೆ ಬೈದು ಬಿಡ್ತಾರೆ. ಆ ಪುನರುಕ್ತಿ ಮನಸ್ಸಿಗೆ ಹಿತವಾಗಲ್ಲ. ಪರಮಾತ್ಮ ಅದನ್ನ ಮಾಡ್ತಿದ್ದಾನಲ್ಲ ಪುನರುಕ್ತಿಯನ್ನ. ಉಕ್ತಸ್ಯ ಪುನಃ ವದನಂ ಪುನರುಕ್ತಿ ಅಂತ, ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳೋದು ಪುನರುಕ್ತಿ. ಅದು ಮಾಡಬಾರ್ದಲ್ಲ, ಅದು ಹೇಳ್ಬಾರ್ದಲ್ಲ ಅಂತ ಹೇಳಿ ಈ ರೀತಿ ಆಕ್ಷೇಪಣೆ ಮಾಡಬೇಡಿ ಅಂತ ಇದ್ದಾರೆ ಶಂಕರಾಚಾರ್ಯರು. ಈ ಶ್ಲೋಕ ಏತೇಷಾಂ ಶ್ಲೋಕಾನ ಅಂದ್ರೆ ಈ ಹಿಂದೆ ಹೇಳಿದ 3-4 ಶ್ಲೋಕಗಳಲ್ಲಿ ಒಂದೇ ವಿಚಾರವನ್ನು ಹೇಳಿದ್ರು ಕೂಡ ಪುನರುಕ್ತಿ ಆಯಿತು ಎಂಬ ದೋಷವನ್ನು ಆಕ್ಷೇಪಿಸಬಾರದು. ಯತಃ ಏಕೆಂದರೆ, ಯಾಕೆ ಆಕ್ಷೇಪಿಸಬಾರದು ಅಂದ್ರೆ ಏಕೇನೀವ ಶ್ಲೋಕೇನ ಆತ್ಮನೋ ನಿತ್ಯತ್ವಂ ಅವಿಕ್ರಿಯತ್ವಂಚ ಉಕ್ತಂ ನ ಜಾಯತೆ ಮ್ರೇತ್ವಾ ಇತ್ಯಾದಿನ. ಯಾಕೆ ಆಕ್ಷೇಪಿಸಬಾರ್ದು ಕಾರಣ ಹೇಳ್ತಾ ಇಲ್ಲ. ಪುನರುಕ್ತಿ ಆಗಿದೆ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಆಗಿದೆ ಹೇಗೆ ಅಂತ ಹೇಳ್ಬಿಟ್ಟು ಆಮೇಲೆ ಆಕ್ಷೇಪಿಸಬಾರ್ದು ಅಂತ ತಗೊಳ್ತಾರೆ. ಇಷ್ಟು ಒಪ್ಕೊಂಡಿದ್ದಾರೆ. ಇಲ್ಲಿ ಯತಃ ಅಂದ್ರೆ ಯಾಕೆ ಆಕ್ಷೇಪಿಸಬಾರದು ಅಂತ ಅರ್ಥ ಅಲ್ಲ. ಈ ಶ್ಲೋಕಗಳಿಗೆ ಪುನರುಕ್ತಿಯನ್ನು ಆಕ್ಷೇಪಿಸಬಾರದು. ಯತಃ ಅಂದ್ರೆ ಏನೋ, ಏಕೆಂದ್ರೆ ಆಕ್ಷೇಪಿಸಬಾರ್ದಲ್ಲ. ಯಾಕಪ್ಪ ಪುನರುಕ್ತಿ ಆಗಿದೆ ಹೇಗಪ್ಪ ಅಂತಂದ್ರೆ ಅಂತ ಅರ್ಥ. ಪುನರುಕ್ತಿ ಆಗಿದೆ ಅನ್ನೋದು ಹೇಗಪ್ಪ ಅಂತಂದ್ರೆ ಅಂತ ಆ ಅರ್ಥ ಕೊಡ್ತಾ ಇದ್ದಾರೆ. ಪುನರುಕ್ತಿ ಇಲ್ಲ, ಉತ್ತರ ನೋಡೋದು. ಯಾಕೆ ಒಂದೇ ಶ್ಲೋಕದಿಂದಲೇ ನಜಾಯಿತಿಯನ್ನು ಒಂದೇ ಶ್ಲೋಕದಿಂದಲೇ ಆತ್ಮ ನಿತ್ಯತ್ವ, ಆತ್ಮ ಅವಿಕ್ರಿಯತ್ವ ಎಲ್ಲ ಹೇಳಾಗಿತ್ತು. ಮತ್ತೆ ಅದನ್ನೇ ಎಂದು ಹೇಳ್ತಾ ಇದ್ದಾರಲ್ಲ, ಅದು ಪುನರುಕ್ತಿ ಆಯ್ತಲ್ಲ ಅಂತ ಹೇಳಿ ಆಕ್ಷೇಪ ಉಂಟಾಗುತ್ತೆ. ಅದನ್ನ ಮಾಡಬೇಡಿ ಅಂತ ಇದ್ದಾರೆ. ಪುನರುಕ್ತಿ ಆಗಿದೆ ಅದನ್ನು ಪ್ರೂವ್ ಮಾಡ್ಬೇಕು, ಆಮೇಲೆ ಆಕ್ಷೇಪಿಸಬಾರ್ದು ಅಂತ ಎರಡನೇ ಹೇಳ್ಬೇಕು. ಪುನರುಕ್ತಿ ಆಗಿದೆ ಅದನ್ನು ಪ್ರೂವ್ ಮಾಡ್ಬೇಕಲ್ಲ ಮುಂಚೆ. ಭಾಷಿಕ ತಂಬಾಕಿನ ಪ್ರೂವ್ ಮಾಡ್ತಾರೆ, ಇವಾಗ ಪ್ರೂವ್ ಮಾಡ್ತಿದ್ದಾರೆ. ಒಂದೇ ಶ್ಲೋಕದಿಂದಲೇನೆ ನಿಜಾಯಿತಿಯ ಪ್ರೀತಿಯ ಒಂದೇ ಶ್ಲೋಕದಿಂದಲೇನೆ ಆತ್ಮ ನಿತ್ಯತ್ವ ಅವಿಕ್ರಿಯತ್ವ ಎಲ್ಲ ಹೇಳ್ಬಿಟ್ಟಿದ್ದಾನೆ. ಮತ್ತೆ ಅಚ್ಛೇದ್ಯೋಮ ಅವ್ಯಕ್ತೋಮ ಚಿಂತ್ಯೋಮ ಅದನ್ನೇ ಹೇಳ್ತಾ ಇದ್ರೆ ಏನೇನು ಚಿಂತನೆ ಶಿಸ್ತ ಅಂತ ಹೇಳಿದ್ರೆ ಪುನರುಕ್ತಿ ಆಯ್ತಲ್ಲ ಅಂತ ಈ ರೀತಿ ಬರುತ್ತಲ್ಲ, ಈ ಆಕ್ಷೇಪ ಮಾಡಬೇಡಿ. ಈಗ ತತ್ರ ಯದೇವ ಆತ್ಮವಿಷಯಂ ಕಿಂಚಿತ್ ಉಚ್ಯತೆ ತतो ಏತಸ್ಮಾತ್ ಶ್ಲೋಕಾರ್ಥ ನಾಚರಿಷ್ಯತೆ. ಪುನರುಕ್ತಿಗೆ ಮತ್ತೆ ಇದು ಕೊಡ್ತಿದ್ದಾರೆ ಯುಕ್ತಿನ. ಪುನರುಕ್ತಿ ಆಗಿದೆ ಅನ್ನೋದಕ್ಕೆ, ಈ ಶ್ಲೋಕಗಳಲ್ಲಿ ಪುನರುಕ್ತಿ ಇದೆ ಅನ್ನೋದಕ್ಕೇನೆ ಇನ್ನೊಂದಕ್ಕೆ ಬರೀತಾ ಇದ್ದಾರೆ.
ಏನು ಅಲ್ಲಿ ಅಂದ್ರೆ ಆ ಶ್ಲೋಕಗಳಲ್ಲಿ ಆತ್ಮವಿಷಯಕ್ಕಾಗಿರುವ ಯಾವ ಒಂದು ವಿಚಾರವನ್ನೇ ಒಂದು ಶ್ಲೋಕದಲ್ಲಿ ಹೇಳಿದ್ದಾನೋ, ನಿತ್ಯ ಅವಿಕ್ರಿಯ ಸ್ಥಾನು ಶಾಶ್ವತ ನಿತ್ಯ ಅಂತ ಈ ರೀತಿ ಅಜೋನಿತ್ಯ ಶಾಶ್ವತವನ್ನು ಹೇಳಿದಲ್ಲ, ಅದನ್ನೇ ಇನ್ನೊಂದು ಶ್ಲೋಕದಿಂದ ಹೇಳಿಬಿಟ್ಟು ಆ ಶ್ಲೋಕಾರ್ಥದಿಂದ ವ್ಯತ್ಯಾಸವಾಗಿಲ್ಲ ಅದಕ್ಕೆ. ಏನೇನ್ ಚಂದಂತಿ ಅಚ್ಛೇದ್ವಯಮದಾಶ್ವಯಂ, ಈ ಶ್ಲೋಕಗಳು ಕೂಡ ಆತ್ಮ ನಿತ್ಯತ್ವ ಅವಿಕ್ರಿಯತ್ವನ್ನೇ ಹೇಳ್ತಾ ಇದೆ. ಹಿಂದೂ ಕೂಡ ನಿತ್ಯತ್ವ ಅವಿಕ್ರಿಯತ್ವನ್ನೇ ಹೇಳ್ದ. ಶಬ್ದ ಬೇರೆ ಬೇರೆ ಆಗಿದೆಯೇ ಹೊರತು ಅರ್ಥ ಬೇರೆ ಬೇರೆ ಆಗಿಲ್ಲ. ಅದನ್ನ ಪುನರುಕ್ತಿ ಆಯ್ತು ಅಂತ ಇದ್ದಾರೆ. ಅಲ್ಲಿ ಅಂದ್ರೆ ಈ 3-4 ಶ್ಲೋಕಗಳಲ್ಲಿ ಆತ್ಮವಿಷಯದ್ದಾಗಿರುವ ಯಾವ ಒಂದು ವಿಚಾರವನ್ನ ಸ್ವಲ್ಪ ಸ್ವಲ್ಪ ಹೇಳಿದ್ನೋ ಆ ವಿಚಾರವೇ, ಆ ಅರ್ಥವೇ ಈ ಶ್ಲೋಕಾರ್ಥಕ್ಕಿಂತ ಬೇರೆಯಾಗಿರುವಂತಹ ಅರ್ಥವಾಗಿರುವುದಿಲ್ಲ. ಆ ಅರ್ಥಗಳು ನಜಾಯತೆ ಮ್ರಿಯತೇವ ಅಥವಾ ವೇದಾವಿನಾಶಿ ನಿತ್ಯಂ, ಆ ಶ್ಲೋಕಗಳಲ್ಲಿ ಯಾವ ಅರ್ಥವನ್ನ ಹೇಳಿದ್ನೋ ಆತ್ಮವಿಷಯಕ್ಕೆ, ಆ ಅರ್ಥವನ್ನೇ ಈ 3-4 ಶ್ಲೋಕಗಳು ಹೇಳ್ತಾ ಇದೆ. ಶ್ಲೋಕಾರ್ಥದಲ್ಲಿ ಆತ್ಮ ನಿತ್ಯ ಅವಿಕ್ರಿಯ ಅನ್ನೋದ್ರಲ್ಲಿ ಏನು ಬಿಟ್ಟು ಹೋಗಿಲ್ಲ. ಅಚಲ ನಿತ್ಯ ಅವಿಕ್ರಿಯ ಅನ್ನುವಂಥ ಈ ಅರ್ಥಗಳನ್ನ 5-6 ಶ್ಲೋಕಗಳು ಬಿಡದೆ ಹೇಳ್ತಾನೇ ಇದೆ. ಹಾಗಾದ್ರಿಂದ ಶಬ್ದ ವ್ಯತ್ಯಾಸವಾದರೂ ಅರ್ಥದ ವ್ಯತ್ಯಾಸವಿಲ್ಲ. ಕೆಲವು ಶಬ್ದದಲ್ಲೂ ಸಮಾನವಾಗಿದೆ. ಹಾಗಾಗಿ ಪುನರುಕ್ತಿ ಇದ್ದೇ ಇದೆ. ಪುನರುಕ್ತಿ ಇದೆ ಅಂತ ಪ್ರೂವ್ ಮಾಡ್ತಿದ್ದಾರೆ. ಕಿಂಚಿತ್ ಶಬ್ದತಃ ಪುನರುಕ್ತಂ ಕಿಂಚಿತ್ ಅರ್ಥತಃ ಇದೆ. ಕೆಲವು ಶಬ್ದದಿಂದ ಪುನರುಕ್ತಿ ಆಗಿದೆ, ಕೆಲವು ಅರ್ಥದಿಂದ ಪುನರುಕ್ತಿ ಆಗಿದೆ. ಹೀಗಾಗಿ ಪುನರುಕ್ತಿ ಆಗಿರೋದ್ರಿಂದ ಏನ್ ಹೇಳಿದನ್ನೇ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಈಗ ಆಕ್ಷೇಪ ಮಾಡಬೇಡಿ, ನೀ ತಗೋಬೇಕು. ಈಗ ಉತ್ತರ ಕೊಡ್ತಾರೆ. ಉತ್ತರ ಈಗಿರೋದು, ಇಲ್ಲಿವರೆಗೂ ಉತ್ತರ ಇಲ್ಲ. ಆಕ್ಷೇಪಣೆ ಮಾಡಬಾರ್ದು ಅಂದ್ರು. ಶ್ಲೋಕಕ್ಕೆ ಪುನರುಕ್ತಿಯನ್ನ ಚೋದಿಸಬಾರದು. ಚೋದನ ಅಂದ್ರೆ ಆಕ್ಷೇಪಣೆ, ಶುದ್ಧ ಪ್ರೇರಣೆ. ಏನಿದು ಹೇಳಿದ ಅರ್ಥವನ್ನೇ ಪರಮಾತ್ಮ ಹೇಳ್ತಾ ಇದ್ದಾನಲ್ಲ, ಪರಮಾತ್ಮ ಏನ್ ತಲೆ ಕೆಟ್ಟಿದ್ಯಾ, ಒಂದೇ ಶ್ಲೋಕನ 5 ಶ್ಲೋಕ ಒಂದೇ ಅರ್ಥವನ್ನೇ 5 ಶ್ಲೋಕನ ಹೇಳ್ತಾ ಇದ್ದೀನಲ್ಲ ಅಂತ ಹೇಳಿ ಈ ರೀತಿ ಆಕ್ಷೇಪೆ ಮಾಡಬೇಡಿ. ಯಾಕೆ ಆಕ್ಷೇಪೆ ಮಾಡಬಾರ್ದಪ್ಪ ಅಂದ್ರೆ ಈಗ ಉತ್ತರ ಕೊಡ್ತಾರೆ. ದುರ್ಬೋಧತ್ವ ಆತ್ಮವಸ್ತುನಃ ಪುನಃ ಪುನಃ ಪ್ರಸಂಗಮಾಪಾದ್ಯ ಶಬ್ದಾಂತರೇಣ ತದೇವ ವಸ್ತು ನಿರೂಪಯತಿ ಭಗವಾನ್ ವಾಸುದೇವಃ. ಆತ್ಮವಸ್ತುನಃ ದುರ್ಬೋಧತ್ವಾತ್ ಹೇತು. ಹೇತು ಅಂದೇನು ಕಾರಣ. ಯಾಕಪ್ಪ ಇದನ್ನ ಆಕ್ಷೇಪಿಸಬಾರದು ಮತ್ತೆ ಹೇಳಿದನ್ನೇ ಹೇಳ್ತಾ ಇದ್ದಾನೆ ಅಂತ ಯಾಕೆ ಅನ್ಬಾರ್ದು ಅಂತ ಹೇಳಿದ್ರೆ, ಯಾವ ವಸ್ತು ತುಂಬಾ ತಿಳ್ಕೋ ಕಷ್ಟವೋ ಅದನ್ನ 3-4 ಸಲ ಹೇಳೋದು ತಪ್ಪೇನಲ್ಲ. ಅಲ್ಲೇ ನಪುನರುಕ್ತಿರ್ ಮಹಾನ್ ದೋಷ ಅಂತ ಕುಮಾರ ಭಟ್ ಹೇಳಿದ್ದಾರೆ. ವಸ್ತು ಸೂಕ್ಷ್ಮವಾದ ಗಣಿತ 3-4 ಸಲ ಹೇಳ್ಬೇಕಾಗತ್ತಪ್ಪ. ಯಾಕೆ 3-4 ಸಲ ಹೇಳಿದ್ರಿ ಅಂತಂದ್ರೆ ತಿಳ್ಕೊಳ್ಳೋದು ಮುಖ್ಯವೇ ಹೊರತು ಹೇಳೋದು ಎಷ್ಟು ಸಲ ಮುಖ್ಯ ಅಲ್ಲ. ಗೊತ್ತಾಗೋದು ಮುಖ್ಯ. ಗೊತ್ತಾಗಿಸುವುದಕ್ಕಾಗಿ ಹೇಳುತ್ತೆ. ಆದ್ದರಿಂದ ಗೊತ್ತಾಗುವುದು ಹೇಳ್ಬೇಕಾಗತ್ತೆ. ಅಲ್ಲಿ ಎಷ್ಟು ಸಲ ಹೇಳಿ ಮುಖ್ಯ ಅಲ್ಲ, ಎಷ್ಟು ಗೊತ್ತಾಯ್ತು ಅನ್ನೋದು ಮುಖ್ಯ. ಇಲ್ಲಿ ತಿಳಿಯಬೇಕಾದ ಆತ್ಮನು ಅತ್ಯಂತ ಕಷ್ಟಕರನಾಗಿರುತ್ತಾನಾದ್ದರಿಂದ ದುಃಖೇನ ಬೋದ್ಧುಂ ಶಕ್ಯ ದುರ್ಬೋಧ. ದುರ್ಬೋಧಸ್ಯ ಭಾವ ದುರ್ಬೋಧತ್ವಂ. ತಸ್ಮಾತ್ ದುರ್ಬೋಧತ್ವಾತ್. ಯಾವಾತನನ್ನ ತಿಳಿಯುವುದಕ್ಕೆ ತುಂಬಾ ಕಷ್ಟವೋ ಆದರೂ ದುರ್ಬೋಧನು ದುರ್ಬೋಧನಾಗಿರುತ್ತಾನಾದ್ದರಿಂದ ಯಾವುದೋ ಆತ್ಮವಸ್ತು. ಅದು ತ್ವಾದಿಗೆ ಷಷ್ಠಿ ಬರಬೇಕು. ಆತ್ಮವಸ್ತುನಃ ಷಷ್ಠಿ ಬರುತ್ತೆ. ಎಲ್ಲಾ ತ್ವಾದಿಗೂ ಷಷ್ಠಿ ಇದೆ ಅಂದ್ರೆ ತ್ವಾದ್ ಬರಲ್ಲ. ಹಾಗಾಗಿ ಆತ್ಮವಸ್ತುವು ಅದು ಕರ್ತನ ಷಷ್ಠಿ. ಆತ್ಮವಸ್ತುವು ಅಂತ ಅರ್ಥ. ಆತ್ಮವಸ್ತುವು ತಿಳ್ಕೊಳ್ಳೋದು ತುಂಬಾ ಕಷ್ಟವಾಗಿರೋದ್ರಿಂದ ಮತ್ತೆ ಮತ್ತೆ ಪ್ರಸಂಗವನ್ನ ತಂದು ಒಡ್ಕೊಂಡು, ಪ್ರಸಂಗನ ಮಿಥ್ಯಾಪದ, ಏನೋ ಆತ್ಮನ ಹೇಳಕ್ ಏನೋ ಒಂದು ನೆಪ ಬೇಕಪ್ಪ, ಹೇಗಾದ್ರೂ ಗೊತ್ತಾಗ್ಲಿ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಏನೋ ಒಂದು ಪ್ರಸಂಗ ಅಂದ್ರೆ ಸಂದರ್ಭವನ್ನು ಒಡ್ಕೊಂಡು ಶಬ್ದಾಂತರದಿಂದ ಅದೇ ವಸ್ತುವನ್ನೇ ಪರಮಾತ್ಮ ಮತ್ತೆ ಹೇಳ್ತಾನೆ. ಇಲ್ಲಿ ಗೊತ್ತಾಗೋದು ಮುಖ್ಯವೇ ಹೊರತು ಎಷ್ಟು ಹೇಳಿದಾಗ ಮುಖ್ಯ ಅಲ್ಲ. ಏನು ಮಾಡಕ್ಕಾಗಲ್ಲ. ವಿಷಯ ಸೂಕ್ಷ್ಮವಾದ್ರೆ 2-3 ಸಲ ಹೇಳ್ಬೇಕಾಗತ್ತೆ. ಬುದ್ಧಿವಂತರು ಒಂದ್ಸಲ ತಿಳ್ಕೊಬಹುದು. ಸ್ವಲ್ಪ 2-3 ಸಲ, ನಮ್ಮಂತ ದಡ್ರಿಗೆ 10 ಸಲ ಹೇಳ್ಬೇಕು. ಏನು ಮಾಡಕ್ಕಾಗಲ್ಲ. 10 ಸಲ ಹೇಳಿದ್ರೆ ನಮಗೂ ತಲೆಗೆ ಬರೋಲ್ಲ. ಹೇಳೋದೇ ಅರ್ಥ ಹೋಗೋದೇ ಇಲ್ಲ. 10 ಸಲ ಹೇಳಿದ್ರು ಏನ್ ಹೇಳಿದ್ರಿ ಅಂತೀವಿ. ಮತ್ತೆ ಇನ್ನೂ ಇನ್ನೂ ಸಲ ಹೇಳ್ಬೇಕು. ನಾವು ಹೇಳ್ಬೇಕು. ಆಪಾದ್ಯನ ಪ್ರಸಂಗನೇನೋ ಸಂದರ್ಭ. ಏನು ಹೇಳಕ್ ಒಂದು ಸಂದರ್ಭ ಬೇಕಪ್ಪ. ಸುಮ್ನೆ ಆ ಶಬ್ದವನ್ನೇ ರಿಪೀಟ್ ಮಾಡಿದ್ರೆ ಬೇಜಾರ್ ಮಾಡ್ಕೊಳ್ತಾರೆ.
ಬೇರೆ ಅರ್ಥಾಂತರದಿಂದ ಶಬ್ದಾಂತರದಿಂದ ಬೇರೆ ದೃಷ್ಟಾಂತ ಕೊಟ್ಟು ಯುಕ್ತಿ ಕೊಟ್ಟು ಹೇಳಿದ್ರೆ ಅದೇನೋ ಬೇರೆ ತರ ಹೇಳಿದ್ರು ಅನ್ಸುತ್ತೆ. ಹಾಗಾಗಿ ಅದೇ ವಸ್ತುವನ್ನೇ ಶಬ್ದಾಂತರದಿಂದ ಪರಮಾತ್ಮ ನಿರೂಪಣೆ ಇದ್ದೀನಿ ಏನರ್ಥ? ಗೊತ್ತು ಮಾಡುತ್ತಾನೆ ಅರ್ಥ. ನಿರೂಪಣ ನಾಮ ಗೊತ್ತು ಮಾಡಿಸಿಕೊಡುವುದು, ತಿಳಿಸಿಕೊಡುವುದು. ರೂಪ ಇತಿ ಅಂತ ರೂಪ ಇತಿ ನಿರೂಪ ಇತಿ. ಭಗವಂತ ನಿರೂಪಣೆ ಮಾಡುತ್ತಾನೆ. ಯಾಕೆ ಅಂದ್ರೆ ಇವಾಗ ಕಾರಣ ಕೊಡ್ತಾರೆ ಭಾಷಿಕರು. ತೊನ್ನು ನಾಮ ಅವ್ಯಕ್ತಂ ತತ್ವಂ ಸಂಸಾರಿಣಾಂ ಬುದ್ಧಿಗೋಚರತಾಂ ಆಪನ್ನಂ ಸತ್ ಸಂಸಾರ ನಿವೃತ್ತಯೇ ಸ್ಯಾದಿತಿಯೇ. ಕಥನ್ನು ನಾಮ ಹೇಗಾದ್ರೂ ಆಗಿ ಅಂತ, ಹೇಗಾದ್ರೂ ಆಗಿ ನಾವು ಕನ್ನಡ ಇದೀವಲ್ಲ, ಹೇಗಾದ್ರೂ ಆಗ್ಬಿಟ್ಟು ನಿಮ್ಗೆ ಗೊತ್ತಾಗ್ಬಿಟ್ಟು ಸಾಕರ್ಲಿ, ಹೇಗಾದ್ರು ಮಾಡಿ ಗೊತ್ತು ಮಾಡ್ಕೊಡ್ಬೇಕಲ್ಲ, ಹೇಗಾದ್ರು ಮಾಡಿ ಇವ್ನು ತಿಳಿಸ್ಕೊಡ್ಬೇಕಲ್ಲ, ನಾವು ಕನ್ನಡ ಅಂತೀವಲ್ಲ, ಅದನ್ನ ಕಥನ್ನು ನಾಮ ಅಂತಾರೆ ಸಂಸ್ಕೃತದಲ್ಲಿ. ಕಥನ್ನು ನಾಮ ಅಂದ್ರೂ ಹೆಂಗಾದ್ರೂ ಮಾಡ್ಕೊಂಡು, ಹೆಂಗಾದ್ರೂ ಆಗಿ ಹೇಗಾದ್ರೂ ಮಾಡ್ಕೊಂಡು ಆ ಅವ್ಯಕ್ತವಾದ, ಅವ್ಯಕ್ತ ಅಂದ್ರೆ ಇಂದ್ರಿಯಾತೀತವಾದ, ಇಂದ್ರಿಯ ಗೋಚರವಲ್ಲದ, ಇಂದ್ರಿಯ ಮರಿ ಇಂದ್ರಿಯ ಅಂದ್ರೆ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಯಾವುದಕ್ಕೂ ನಿಲುಕದ, ಎಟಕದ, ತೋರದ, ವಿಷಯವಾಗದ ಸಾಕ್ಷಿತಾರೆ. ಅದೇ ಎಲ್ಲವನ್ನು ಬೆಳಗುತ್ತಿರೋದು. ಮನಸ್ಸು ಬುದ್ಧಿಯನ್ನು ಬೆಳಗುತ್ತಿರುವ ಆತ್ಮನನ್ನ ಮನಸ್ಸು ಬುದ್ಧಿಯಿಂದ ವಿಷಯೀಕರಿಸಿ ತಿಳ್ಕೊಳಕ್ಕಾಗಲ್ಲ. ಆದ್ರೂ ನಮ್ಗೆ ತಿಳ್ಕೊಳಕ್ ಸಾಧನ ಮನಸ್ಸು ಬುದ್ಧಿನೇ. ಹೇಗೆ ತಿಳ್ಕೊಳ್ಳೋದು? ಇತ್ಯಜಾನನ್ ವಿಜಾನಾತಿ, ಹೀಗೆ ತಿಳ್ಕೊಕ್ ಬರೋದಲ್ಲ ಅಂತ ಬುದ್ಧಿಯಿಂದ ನಿಶ್ಚಯ ಮಾಡ್ಕೊಳ್ತಾನೆ, ತಪ್ಪಲಿಕ್ಕೆ ಬಿಟ್ಕೊಳ್ತಾನೆ. ಅದನ್ನೇ ತಿಳ್ಕೊಂಡ ಅಂತ ಔಪಚಾರಿಕ ಹೇಳ್ಬೇಕು. ಇವಾಗ ಘಟಪಟಾದಿಗಳನ್ನು ತಿಳ್ಕೊ ಹಾಗೇನೆ ಆತ್ಮನ ತಿಳ್ಕೊಳಕ್ ಆಗಲ್ಲ. ಆತ್ಮ ತಿಳಿದು ಬರೋನಲ್ಲ, ತಿಳಿದ್ರೆ ಆತ್ಮನ ಆಗೋಲ್ಲ, ಅದು ಅನಾತ್ಮ ಆಗತ್ತೆ. ಹಾಗಾದ್ರಿಂದ ಹೆಂಗಾದ್ರೂ ಮಾಡಿ ಈ ಅವ್ಯಕ್ತವಾದ ಅತೀಂದ್ರಿಯವಾದ ತತ್ವವು ಪರಮಾರ್ಥ ತತ್ವ. ತತ್ವ ಅಂದ್ರೆ ತಸ್ಯ ಭಾವ ತತ್ವ, ಅದಾಗಿರೋದು. ಯಾವ್ದಾಗಿರೋದು? ಸನ್ಮಾತ್ರವು ಚಿನ್ಮಾತ್ರವು ಅಖಂಡ ಬೋಧ ಆನಂದ ಸ್ವರೂಪವಾಗಿರುವ ಆ ಪರಮಾರ್ಥ ತತ್ವವು ಸಂಸಾರಿಗಳಾಗಿರುವ ನಮ್ಮಂಥವರ ಬುದ್ಧಿಗೆ ಗೋಚರ ಗೊತ್ತಾಗೋದು ಅಂತ. ಗೊತ್ತಾಗುವಿಕೆಯನ್ನ ಪಡೆದದ್ದಾಗಿದ್ದು ಆಪನ್ನಂಸದು, ಆ ಗೋಚರತ್ವವನ್ನು ಹೊಂದಿದ್ದಾಗಿದ್ದು ನಮ್ಮ ಸಂಸಾರ ನಿವೃತ್ತಿಗೆ ಕಾರಣವಾದೀತೋ ಅಂತ. ಸಂಸಾರತ್ವ ನಿವೃತ್ತಿಗೆ, ಸಂಸಾರತ್ವ ಯಾವುದು? ಕರ್ತೃತ್ವ ಭಕ್ತಿ ಸಂಸಾರ. ಸಂಸಾರತ್ವ ಅಂದ್ರೆ ಗಂಡ ಹೆಂಡತಿ ಮಕ್ಕಳೆಲ್ಲ ಸಂಸಾರ ಅಂದ್ರೆ. ಕರ್ತೃತ್ವ ಭಕ್ತೃತ್ವ ಜ್ಞಾತೃತ್ವ ಜನ್ಮ ಮರಣ ಹಸಿವು ಬಾಯಾರಿಕೆ ಶೋಕಮೋಹ ಇದೇ ಸಂಸಾರ. ಸನ್ಯಾಸಿಗಳು ಸಂಸಾರಿಗಳೇ. ಆತ್ಮಜ್ಞಾನ ಆಗುವವರೆಗೂ ಸನ್ಯಾಸಿಗಳು ಸಂಸಾರಿಗಳೇ, ಗೃಹಸ್ಥರು ಸಂಸಾರಿಗಳೇ, ಬ್ರಹ್ಮಚಾರಿಗಳು ಸಂಸಾರ. ಗೃಹಸ್ಥರೇ ಆಗಿ ಜ್ಞಾನಿ ಆದರೆ ಅವನು ಸಂಸಾರಿ ಅಲ್ಲ. ಜ್ಞಾನಿ ಆದವನು ಅಸಂಸಾರಿಯೇ ಹೊರತು ವರ್ಣಾಶ್ರಮದಿಂದ ಸಂಸಾರ ಅಸಂಸಾರ ವಿಭಾಗ ಮಾಡಬಾರ್ದು. ಹಾಗಾಗೋಲ್ಲ. ಹಾಗೆ ನಮ್ಮ ಸಂಸಾರಿತ್ವ ಅಂದ್ರೆ ಜನ್ಮ ಮರಣ ಕರ್ತೃತ್ವ ಭೋಕ್ತೃತ್ವ ಹಸಿವು ಬಾಯಾರಿಕೆ ಶೋಕಮೋಹ ಈ ಸಂಸಾರಿತ್ವದ ನಿವೃತ್ತಿಗೆ ಕಾರಣವಾಗುವಿಕೆಯನ್ನ ಪಡೆದೀತೋ ಅನ್ನುವ ಆಸೆಯಿಂದ ಪಡೆದೀತೋ ಅಂತ ಪಡೆದಂಗಾಗಿ ಆಯಿತೋ ಆದೀತೋ ಸ್ಯಾತದ ಆದೀತೋ ಅಂತ ಸಂಸಾರ ನಿವೃತ್ತಿಗೆ ಕಾರಣವಾದೀತೋ ಎಂಬ ಈ ಉದ್ದೇಶಕ್ಕಾಗಿ ಪರಮಾತ್ಮ ಮತ್ತೊಮ್ಮೆ ಹೇಳಿದ್ದನ್ನೇ ಅದೇ ವಿಚಾರವನ್ನೇ ವಿಷಯವನ್ನೇ ಮತ್ತೆ ಶಬ್ದ ಅಂದ ಪ್ರಕಾರ ಅಂತ ಹೇಳ್ತಾನೆ. ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನುಶೋಚಿತುಮರ್ಹಸಿ. ಅವ್ಯಕ್ತೋಯಮಚಿಂತ್ಯೋಯಮವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನುಶೋಚಿತುಮರ್ಹಸಿ. ಅವ್ಯಕ್ತಃ ಅಯಂ ಅಚಿಂತ್ಯಃ ಅಯಂ ಅವಿಕಾರ್ಯಃ ಅಯಂ ಉಚ್ಯತೆ ತಸ್ಮಾತ್ ಏವಂ ವಿದಿತ್ವಾ ಏನಂ ವೃದ್ಧಿ ವೆರಿ ಗುಡ್ ನ ಅನುಶೋಚಿತುಂ ಅರ್ಹಸಿ. ಅಯಂ ಅವ್ಯಕ್ತಃ ಅಯಂಕಃ ಅಯಮಾತ್ಮ ಯಂ ಆತ್ಮಾನಂ ಜ್ಞಾಪಯಿತುಂ ಪರಮಾತ್ಮ ಪ್ರವರ್ತವಾನ್. ಯಾವ ಆತ್ಮನ ತಿಳಿಸಿಕೊಡೋದಕ್ಕೋಸ್ಕರ ಆ ಪರಮಾತ್ಮ ಹೊರಟಿದ್ದಾನೋ ಆ ಆತ್ಮನು ಅವ್ಯಕ್ತನು ಅಂದ್ರೆ ಇಂದ್ರಿಯ ಗೋಚರವಲ್ಲದವನು. ಇವಾಗ ಆತ್ಮ ನೋಡೋಕ್ಕೋಸ್ಕರಾಗಿ ಇಂದ್ರಿಯವನ್ನು ಯಾರು ಬಳಸ್ತೀರೋ ನಿಮ್ಗೆ ಆತ್ಮ ಸಿಗೋಲ್ಲ. ಇಂದ್ರಿಯ ಗೊತ್ತಾದದ್ದು ಆತ್ಮ ಅಲ್ಲ. ದೇವ್ರ ನೋಡೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ಬೇಡಿ. ದೇವಸ್ಥಾನ ದೇವ್ರ ನೋಡೋಕ್ಕಾಗಲ್ಲ. ಈಗ ಏನ್ ದೇವಸ್ಥಾನ ನೋಡಿದ್ರು ಭಾವನೆ ಮಾಡಿದ ದೇವ್ರನ್ನ ನೋಡ್ಬೋದು. ಯಾವ ಒಂದು ಶಿಲೆಯಲ್ಲೋ ವಿಗ್ರಹ ಮೆಟಲ್ ಅಲ್ಲೋ ಲೋಹದಲ್ಲೋ
ಪರಮಾತ್ಮನ ಭಾವನೆ ಮಾಡಿರ್ತಾರಲ್ಲ ಅದನ್ನ ನೋಡ್ಬೋದೇ ಹೊರತು ಸಾಕ್ಷಾತ್ ಪರಮಾತ್ಮ ತತ್ವವನ್ನ ಇಂದ್ರಿಯದಿಂದ ನೋಡೋಕ್ ಆಗೋದಿಲ್ಲ. ಯಾಕಂದ್ರೆ ಇವನು ವ್ಯಕ್ತನ ಅಂಜು ವ್ಯಕ್ತಿ ಮೃಕ್ಷಣ ಕಾಂತಿ ಗತಿಸು ಧಾತು. ವ್ಯಕ್ತನ ಜನಕ್ಕೆ ತೋರ್ಕೊಂಡಿರೋದು, ಇಂದ್ರಿಯಕ್ಕೆ ವಿಷಯವಾಗೋದು ವ್ಯಕ್ತ, ಅದಲ್ಲದ್ದು ಅವ್ಯಕ್ತ. ಇಂದ್ರಿಯ ಅಂದ್ರೆ ಮನಸ್ಸು ಸೇರಿಸಿ, ಮನಸ್ಸು ಬುದ್ಧಿ ಎಲ್ಲ ಸೇರಿಸಿ ಯಾವುದಕ್ಕೂ ತೋರಿಕೊಳ್ಳದವನು ಅವ್ಯಕ್ತನು. ಹಾಗಿರೋದನ್ನ ಅವನು ಯೋಚನೆ ಮಾಡ್ಕೋಲ್ಲ, ಚಿಂತನೆ ಮಾಡ್ಕೋಗಲ್ಲ. ಮತ್ತೆ ಆತ್ಮನ ಮಂತವ್ಯ ಅಂತ ಹೇಳ್ತೀರಾ, ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ಅಂತ ಹೇಳ್ತೀರಾ. ಮಂತವ್ಯ ನೀನು ಮನನ ಮಾಡ್ಬೇಕು ಅಂತ. ಇಲ್ಲಿ ಏನ್ ಹೇಳ್ತಿದ್ದೀರಾ, ಚಿಂತನೆ ಮಾಡೋಕ್ಕೂ ಆಗದವನು ಅಂತಿದ್ದೀರಾ. ಚಿಂತನೆ ಮಾಡೋಕ್ಕೂ ಆಗದೆ ಇರೋದನ್ನು ಮನನ ಮಾಡ್ಬೇಕು ಅಂತಂದ್ರೆ ಏನ್ರಿ ಹೊಂದತ್ತೆ ಅಂತಂದ್ರೆ, ಇಲ್ಲಿ ಸ್ವರೂಪದಿಂದ ಮನಸ್ಸಿಗೆ ವಿಷಯನಲ್ಲ ಅನ್ನೋದು ತತ್ವ. ಹಾಗೆ ಮನನ ಮಾಡೋದು ಏನು ಅಂದ್ರೆ ತಾನಲ್ಲದನ್ನು ಬಿಟ್ಕೊಂಡು ತಾನಾಗಿ ಉಳಿಯುವುದಕ್ಕೆ ಮಾಡುವಂತಹ ಪ್ರಯತ್ನ ವಿಶೇಷವೇ ಮನನವೇ ಹೊರತು ಮನನ ಅಂದ್ರೆ ಆತ್ಮನ ವಿಷಯೀಕರಿಸಿ ಮನನ ಮಾಡೋದಲ್ಲ. ಮನನ ಅಂದ್ರೆ ಏನು, ಅನಾತ್ಮ ಪ್ರತ್ಯವನ್ನು ಬಿಟ್ಕೊಂಡು ಹೋಗ್ಬೇಕು. ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿರ್ತಕ್ಕಂತಹ ನಾನುತ್ವವನ್ನ ಬಿಟ್ಕೊಂಡು ಕೇವಲ ತಾನಾಗಿ ಉಳಿಯುವುದಕ್ಕೆ ಮಾಡುವ ಪ್ರಯತ್ನ ವಿಶೇಷವನ್ನೇ ಇಲ್ಲಿ ಮನನ ನಾವು ಹೇಳ್ತೀವಿ. ಪ್ರಕ್ರಿಯೆ ಇದೆಯಲ್ಲ, ಅವಸ್ಥಾತ್ರಯ, ಕಾರ್ಯಕಾರಣ, ದೃಗ್ದೃಶ್ಯ, ಪಂಚಕೋಶ, ಸಾಮಾನ್ಯ, ಇದೇ ಮನನ ಅಂದ್ರೆ. ಈ ಪ್ರಕ್ರಿಯೆಯ ಮೂಲಕವಾಗಿ ಆತ್ಮಸ್ವರೂಪವನ್ನು ಗುರುತಿಸ್ಕೊಳ್ಳೋದು. ಅಲ್ಲೂ ಕೂಡ ಆತ್ಮಸ್ವರೂಪವನ್ನ ಇದೆಲ್ಲ ಬಿಟ್ಕೊಳ್ಳೋದ್ ಮೂಲಕ ಗುರುತಿಸ್ಕೊಳ್ಳೋದು, ಇದೊಂದು ಗುರುತಿಸ್ಕೊಳ್ಳೋದಲ್ಲ. ಅದು ಮನನ ಮಾಡ್ಬೇಕು ಅಂತೀವಿ. ಚಿಂತ್ಯನು ಯೋಚನೆ ಮಾಡೋದಕ್ಕೂ ಬಾರದವನು ಮತ್ತು ಬದಲಾವಣೆ ಇಲ್ಲದವನು. ಅವಿಕಾರ್ಯ, ವಿಕಾರ ಇದು ಯೋಗ್ಯ, ವಿಕಾರ್ಯ ನ ವಿಕಾರ್ಯ, ಚೇಂಜೇ ಮಾಡೋಕ್ಕಾಗಲ್ಲ, ಬದಲಾವಣೆ ಮಾಡೋಕೆ ಆಗೋಲ್ಲ ಅಂತ ಹೇಳಿ ಈತನು ಹೇಳಿಸಿಕೊಂಡಿರುತ್ತಾನೆ. ಅವಿಕಾರ್ಯ ಅಯಂ, ಅಯಮಲ್ಲಿ ಈತನು ಉಚ್ಯತೆ ಅಂದ್ರೆ ಶಾಸ್ತ್ರಜ್ಞ, ಶಾಸ್ತ್ರೇನ ಚ, ಶಾಸ್ತ್ರಜ್ಞರಿಂದಲೂ ಹೇಳ್ಪಟ್ಟಿದ್ದಾನೆ, ಶಾಸ್ತ್ರವೂ ಕೂಡ ಹೇಳ್ತಾ ಇದೆ. ತಸ್ಮಾನ, ಇದು ಕನ್ಕ್ಲೂಷನ್. ಆದ್ದರಿಂದ ಅಂದ್ರೆ ಅವ್ಯಕ್ತ ಅಚಿಂತ್ಯ ಅವಿಕಾರ ಅಂತ. ಆದ್ದರಿಂದ ಏವಂ ವಿದಿತ್ವ, ಈ ರೀತಿಯಾಗಿ ತಿಳಿಬೇಕಾದ್ರೆ ಹಿಂಗೆ ತಿಳಿಯೋ ಪ್ರಕಾರ. ಸುಮ್ಮನೆ ಇದು ಸ್ಟೇಟ್ಮೆಂಟ್ ಅಲ್ಲ, ಅವ್ಯಕ್ತ ಅಚಿಂತ್ಯ ಅವಿಕಾರ್ಯ ಸ್ಟೇಟ್ಮೆಂಟ್ ಹೇಳ್ತಾ ಇಲ್ಲ, ನಿಮ್ಮ ಅನುಭವವನ್ನೇ ಅದನ್ನ ವ್ಯಕ್ತಪಡಿಸುವ ಪ್ರಕಾರ ಇದು. ಅವ್ಯಕ್ತ ಅನ್ನೋದು ಉಪದೇಶ ಪ್ರಕಾರವೇ ಹೊರತು ಅವ್ಯಕ್ತ ಅನ್ನೋದು ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಅಂತ ಅನ್ಕೋಬೇಡಿ. ಅವ್ಯಕ್ತನು ಅಂತಂದ್ರೆ ವ್ಯಕ್ತವಾಗಿರೋದ್ರಲ್ಲಿರ್ತಕ್ಕಂಥ ಆತ್ಮಭಾವ ಬಿಟ್ಟು ನೀವು ಉಳಿಬೇಕು. ಅಚಿಂತ್ಯನು ಅಂದ್ರೆ ಚಿಂತಿಸಬೇಕಾದದ್ದರಿಂದಲಿರ್ತಕ್ಕಂತಹ ಆತ್ಮಭಾವ ವಿಡ್ರಾ ಮಾಡಿಕೊಂಡು ಚಿಂತಿಸುವುದಕ್ಕೆ ಕರ್ತೃವಾಗಿರೋ ಸ್ವರೂಪದಲ್ಲಿ ಉಳಿಬೇಕು. ಇದು ಅಚಿಂತ್ಯ ಶಬ್ದಕ್ಕೆ ಅರ್ಥ. ಅವ್ಯಕ್ತ ಶಬ್ದಕ್ಕೆ ಅರ್ಥ ಏನು, ಬರೀ ಅವ್ಯಕ್ತನು ಅಂತ ಅಷ್ಟೇ ಅರ್ಥ ಅಲ್ಲ, ವ್ಯಕ್ತವಾಗಿರೋದೆಲ್ಲಕ್ಕಿಂತಲೂ ವಿಲಕ್ಷಣ ವ್ಯಕ್ತವೆಲ್ಲವನ್ನೂ ಬೆಳಗುತ್ತಿರೋ ಚೈತನ್ಯ ಸ್ವರೂಪನು ಅನ್ನೋ ಅರ್ಥವನ್ನ ಅವ್ಯಕ್ತ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಈ ರೀತಿ ಕಂಡುಕೊಂಡ್ರೆ ಹೌದು, ನಾನು ಯಾವ ಇಂದ್ರಿಯಕ್ಕೂ ಗೋಚರನಲ್ಲ, ಯಾವ ಮನಸ್ಸಿಂದಲೂ ಯೋಚನೆ ಮಾಡಿ ಬರುವನಲ್ಲ, ನನ್ನಲ್ಲಿ ಯಾವ ವಿಕಾರವೂ ಬದಲಾವಣೆ ಇಲ್ಲ ಅಂತ ಹೇಳಿ ಈ ರೀತಿ ಕಂಡುಕೊಂಡವನಾದರೆ, ಹೀಗೆ ಕಂಡುಕೊಂಡಂತಹ ನೀನು ಇನ್ನು ಮುಂದೆ ಶೋಕಿಸುವುದಕ್ಕೆ ನೀನು ಅರ್ಹನಲ್ಲ, ಯೋಗ್ಯನಲ್ಲ, ತಕ್ಕವನಲ್ಲ. ಶೋಕಿಸಕ್ ಆಗಲ್ಲ, ಶೋಕ ಬರೋದಿಲ್ಲ. ಇನ್ನು ಯಾವಾಗ ನೀನು ನಾನು ತೋರ್ಕೊಂಡಿದ್ದೀನಿ, ನಾನು ಹುಟ್ಟುಬಿಟ್ಟಿದ್ದೀನಿ, ನನ್ನನ್ನೆಲ್ಲ ಕಾಣ್ತಾರೆ, ನನ್ನನ್ನು ಕೊಲ್ತಾರೆ, ನಾನು ಕೊಲ್ತೀನಿ ಅಂತ ಅನ್ಕೊಳ್ತೀಯೋ, ಅಲ್ಲಿವರೆಗೆ ಅಯ್ಯೋ ಭೀಷ್ಮ ದ್ರೋಣಾದಿ ಹೋದೆ ನಾನು ಯಾತಕ್ಕೆ ಇರ್ಬೇಕೋ ಅಂತ ಹೇಳ್ತೀಯ. ಅವರು ಹೊಡೆದೈತೆ ಅಂತ ದುಃಖ ಆಗುತ್ತೆ. ದೇಹೇಂದ್ರಿಯ ಮನೋಬುದ್ಧಿಯನ್ನು ನಾನು ಅಂತ ಅಂದ್ಕೊಂಡಿದ್ರೆ ಅಲ್ಲಿವರೆಗೆ ನಿನ್ ಶೋಕ ತಪ್ಪಿದ್ದಲ್ಲ. ದೇಹೇಂದ್ರಿಯ ಮನೋಬುದ್ಧಿ ನಾನು ಅಂತ ಬಿಟ್ಕೊಂಡೆ, ಮೀರ್ಕೊಂಡೆ, ದಾಟದೆ ಅಂದ್ರೆ ನಿಂಗೆ ಶೋಕ ಉಂಟಾಗಲ್ಲ. ಶೋಕ ಅಂದ್ರೆ ಏನು, ಇಷ್ಟ ವಸ್ತು ವಿಯೋಗ ಜಹ ಶೋಕ. ಇಷ್ಟ ವಸ್ತು ವಿಯೋಗದಿಂದ ಉಂಟಾದ ಮಾನಸಿಕ ಸಂತಾಪ. ಅನ್ನ ಆಗುವಾಗ ತಪ್ಪಲೆಯಲ್ಲಿ ಕೊತ ಕೊತ ಕುದಿಯತ್ತಲ್ಲ ಅನ್ನ, ಹಂಗೆ ಕುದು ಬಿಡುತ್ತೆ. ಮಗ ಹೋದ, ಕೋಟಿಗಟ್ಟಲೆ ದುಡ್ಡು ಹೋಯ್ತು, ಅಥವಾ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂತ ಯಾರಾದ್ರೂ ಡಾಕ್ಟ್ರು ಏನ್ ಬ್ಲಡ್ ಟೆಸ್ಟ್ ಕೊಟ್ಟು ಬಂದಿದ್ದ, 3 ದಿವಸ ಆಯ್ತು ರಿಪೋರ್ಟ್ ಬಂತು, ಏನ್ರಿ 4 ಸ್ಟೇಜ್ ಬಂದ್ಬಿಟ್ಟಿದೆಯಲ್ರಿ ಕ್ಯಾನ್ಸರ್ ನಂಗೆ ಅಂತ. ನಿನ್ ಮಗ ಹೋಗ್ಬಿಟ್ಟ, ಅಥವಾ ನಿನ್ ದುಡ್ಡು ಕಳ್ಕೊಂಡ್ಬಿಟ್ಟ, ನಿನ್ ಗಂಡ ಹೋದ, ನಿನ್ ಹೆಂಡತಿ ಹೋದ ಅಂದ್ರೆ ಇಷ್ಟ ವಸ್ತು ವಿಯೋಗದಿಂದ ಮಾನಸಿಕ ಸಂತಾಪ, ಮನಸ್ಸಲ್ಲಾಗುವಂತಹ ಒಂದು ಕುದಿಯತ್ತೆ. ಪುಸ್ತಕ ಅನ್ನ ಆಗೋ ಕುದಿಯತ್ತಲ್ಲ. ಹಿಂದಿನ ಕಾಲದಲ್ಲಿ ಒಲೆಯಲ್ಲಿ ಅಡಿಗೆ ಮಾಡ್ತಿದ್ರು, ತಪ್ಪಲೆಯಲ್ಲಿ ಅಡಿಗೆ ಮಾಡ್ತಿದ್ರು. ಈ ಕುಕ್ಕಲ್ಲಿ ಕುದಿಯೋದು ನೋಡೋದೇ ಗೊತ್ತಾಗೋದೇ ಇಲ್ಲ. ತಪ್ಪಲೆಯಲ್ಲಿ ಅನ್ನ ಇಟ್ಟಾಗ ನೀರ್ ಹಾಕಿ ಕುದಿಯತ್ತೆ ನೋಡ್ಬೇಕು, ಕೊತ 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 ಕುದೀತಾ ಇರುತ್ತೆ. ಹಂಗೆ ಕುದ್ದು ಬಿಡುತ್ತೆ ಮನಸ್ಸು, ತಡ್ಕೊಳಕ್ಕೆ ಆಗಲ್ಲ. ಅದಕ್ಕೆ ಶೋಕ ಅಂತ ಹೆಸರು. ಆ ಶೋಕ ಇನ್ನು ಅವನಿಗೆ ಆಗುವುದಿಲ್ಲ. ಕಿಂಚ, ಮತ್ತು ಏನಪ್ಪಾ ಅಂತಂದ್ರೆ ಅವ್ಯಕ್ತ, ಇನ್ನು ಅವ್ಯಕ್ತನು ಒಂದು ಮೂಲ ಪದ ಇದು. ಅದಕ್ಕೆ ಭಾಷೆ ವಿವರಣೆ ಕೊಡ್ತಾರೆ. ಸರ್ವ ಕಾರಣ ಅವಿಷಯತ್ವಾತ್ ನವ್ಯಜ್ಯತೆ ಇತ್ಯವ್ಯಕ್ತ.
ಅಯಮಾತ್ಮ ಅಲ್ಲಿ ವಾಕ್ಯ ಹಾಕಬೇಕು. ವಾಕ್ಯ ಇದೆಯಾ? ಅತಏವ ಅಚಿಂತ್ಯ ಅಯಂ ಸರ್ವಕರಣನು ಎಲ್ಲಾ ಕರಣ ಅಂದ್ರೆ ಏನು? ಇಂದ್ರಿಯಗಳು ಅಂತ ಅರ್ಥ. ಅರಿವಿಗೆ ಸಾಧನವಾಗಿರುವ ಉಪಕರಣಗಳನ್ನು ಕರಣ ಅಂತಾರೆ. ಇನ್ಸ್ಟ್ರೂಮೆಂಟು. ಕಣ್ಣು, ಕಿವಿ, ಮೂಗು, ಬಾಯಿ ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ. ಯಾವ ಕಾರಣಕ್ಕೂ ಗೋಚರನಲ್ಲ. ಯಾಕಂದ್ರೆ ಎಲ್ಲಾ ಕಾರಣವನ್ನು ನಾನು ಬಳಸ್ತಾ ಇದ್ದೇನೆ. ಪೆನ್ ತಗೊಂಡು ಪೇಪರ್ ಬರೆಯುವುದು, ಪೆನ್ನು ಬರೆಯುವಾದನ್ನು ಬರೆಯೋಲ್ಲ, ಬರೆಯುವಾದನ್ನು ಸಿಗಲ್ಲ ಪೆನ್ನಿಗೆ. ಬರೆಯುವಾಗ ಪೆನ್ ವ್ಯವಸ್ಥೆ ಹೊರತು ಪೆನ್ ಬರೆಯುವಾದ ಕಡೆ ರಿವರ್ಸ್ ಆಗಲ್ಲ ಅಲ್ವಾ? ಯಾವತ್ತು ಕ್ರಿಯೆ ಕರ್ಮವನ್ನು ವಿಷಯ ಮಾಡ್ಕೊಳ್ತೇ ಹೊರತು ಕ್ರಿಯೆ ಕರ್ತೃನ ವಿಷಯ ಮಾಡ್ಕೊಳ್ಳಲ್ಲ. ಕ್ರಿಯೆಗೆ ಕರ್ತೃ ವಿಷಯವಾಗಲ್ಲ, ಕ್ರಿಯೆಗೆ ಕರ್ಮ ಅಂದ್ರೆ ಆಬ್ಜೆಕ್ಟ್, ಅದು ವಿಷಯ ಆಗುತ್ತೆ. ಹಾಗೆ ಕರಣಗಳು ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಇವುಗಳು ಹೊರಗಿನದನ್ನು ವಿಷಯ ಮಾಡ್ಕೊಳ್ಳುತ್ತೆ ಹೊರತು ಆತ್ಮನು ಯಾವ ಕಾರಣಕ್ಕೂ ಎಲ್ಲಾ ಕಾರಣಕ್ಕೂ ಅವಿಷಯನು ಅಗೋಚರನಾಗಿರುತ್ತಾನಾದ್ರಿಂದ ನವ್ಯಜ್ಯತೆ ತೋರಿಕೊಳ್ಳುವುದಿಲ್ಲ. ಆದ್ರಿಂದ ಇವನು ಅವ್ಯಕ್ತನು. ಆಮೇಲೆ ಏನ್ ಮಾಡೋಣ ಅನ್ಕೊಂಬಾರ್ದು. ಕೇಳಿಮ ಅಪ್ರಮೇಯಸ್ಯ ಅಂದ್ರೆ ಮೀನಿಂಗ್ ಅಲ್ವಾ ಅದು? ಅಪ್ರಮೇಯ ಮತ್ತೆ ಅವ್ಯಕ್ತ ಅಪ್ರಮೇಯಸ್ಯ ಬೇರೆ ಅಲ್ವಾ? ಒಂದೇ ಅರ್ಥ. ಅಪ್ರಮೇಯ ಅಂದ್ರು ಪ್ರಮಾಣಗಳಿಗೆ ಗೋಚರ ಅಲ್ಲ, ವ್ಯಕ್ತನಲ್ಲ, ಎರಡು ಒಂದೇ, ತಾತ್ಪರ್ಯ ಒಂದೇ. ಅವ್ಯಕ್ತ ಅಪ್ರಮೇಯ ಒಂದೇ ಅರ್ಥ. ಕೆಲವು ಜನ ಅವ್ಯಕ್ತ ಅಂದ್ರೆ ಪಾರಿಭಾಷಿಕವಾಗಿ ಜಗತ್ತಿನ ಬೀಜಾವಸ್ಥೆ ಇಟ್ಕೊಳ್ತಾರೆ. ನಾನು ಹಂಗೆ ತಗೊಂಡಿದ್ದು. ಅದು ಇದೆ, ಅವ್ಯಕ್ತ ಅದು ಇದೆ. ಆತ್ಮನು ಅವ್ಯಕ್ತನು ಅನ್ನುವಾಗ ಆತ್ಮನು ಕರಣಗಳಿಗೆ ಗೋಚರನಲ್ಲ ಅಂತ ಅರ್ಥ. ಜಗತ್ತಿನ ಬೀಜಾವಸ್ಥೆ ಅವ್ಯಕ್ತ ಅವ್ಯಾಕೃತ ಅಂದ್ರೆ ಅದು ತೋರ್ಕೊಳ್ಳಲ್ಲ ಕಣ್ಣಿಗೆ, ಇಂದ್ರಿಯ ಗೋಚರವಲ್ಲ. ಯಾಕಂದ್ರೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲ ಅಡಗಿರೋ ಸೂಕ್ಷ್ಮ ಸ್ಥಿತಿ, ಅದು ಅವ್ಯಾಕೃತ ಅವ್ಯಕ್ತ ಆದ್ಮೇಲೆ. ಆತ್ಮನು ಅವ್ಯಕ್ತನು, ಆತ್ಮನು ತೋರುವವನಲ್ಲ, ಗೋಚರವಾಗುವವನಲ್ಲ, ವಿಷಯನಾಗುವವನಲ್ಲ. ಆಮೇಲೆ ಶೈಲಜಾ ಹೇಳಿಮ್ಮ. ಆಗಲ್ಲನಾ? ತಕೊಳ್ಳಿಮ್ಮ. ಅವಿಕ್ರಿಯ ಅವಿಕಾರ್ಯ ಏನು ವ್ಯತ್ಯಾಸ? ಅಲ್ಲ, ಅವಿಕ್ರಿಯನು ಸ್ವರೂಪದಿಂದ ವಿಕಾರ ಮಾಡಕ್ ಆಗಲ್ಲ ಅಂತ ಹೊರಗಡೆ ಕ್ರಿಯೆಯಿಂದ. ಯಾವುದನ್ನು ಬದಲಾಯಿಸಕ್ ಆಗೋದಿಲ್ವೋ ಅದು ಅವಿಕಾರ್ಯನು, ಯಾವ್ದು ಬದಲಾಯಿಸಬಹುದು ಅದು ವಿಕಾರ್ಯ. ಬದಲಾಯಿಸಬಹುದಾಗಿರೋದು ವಿಕಾರ್ಯ, ಅದಿಲ್ಲದ್ದು ಅವಿಕಾರ್ಯ. ಸ್ವರೂಪದಿಂದ ಅವನು ಅವಿಕ್ರಿಯನು, ಅವನಲ್ಲಿ ಬದಲಾವಣೆ ಚೇಂಜ್ ಇಲ್ಲ. ಅವನಲ್ಲಿ ಬದಲಾವಣೆ ಇಲ್ಲ, ನಮಗ್ ಬದಲಾವಣೆ ಮಾಡಕ್ ಆಗಲ್ಲ. ಅವಿಕಾರ್ಯ, ಬೇರೆಯವರು ಬದಲಾವಣೆ ಮಾಡಕ್ ಆಗದೆ ಅದು ವಿಕಾರ್ಯ, ಬೇರೆಯವರು ಬದಲಾವಣೆ ಮಾಡಕ್ ಆಗದೆ ಹೋದ್ರೆ ಅವಿಕಾರ್ಯ. ಮತ್ತೊಬ್ಬರಿಂದ ಸ್ವರೂಪದಿಂದ ಅವಿಕ್ರಿಯ, ಅವನು ಚೇಂಜ್ಲೆಸ್. ಸೊ ಆತ್ಮನಿಗೆ ಎರಡೂ ಹೊಂದುತ್ತೆ, ಅವಿಕ್ರಿಯ ಅವಿಕಾರ್ಯ. ಹೌದು, ಸ್ವರೂಪದಿಂದ ಅವಿಕ್ರಿಯನು, ಬೇರೆಯವ್ರಿಗೆ ಅವನು ಚೇಂಜ್ ಮಾಡಕ್ಕೂ ಆಗಲ್ಲ. ಅವಿಕಾರ್ಯೋ ಮುಚ್ಚೆ ಕರೆಕ್ಟ್. ಹೀಗೆ ಈ ಆತ್ಮನು ಎಲ್ಲಾ ಕರಣಗಳಿಗೂ ಅವಿಷಯನಾಗಿರುತ್ತಾನ, ಅದನ್ನ ತೋರ್ಕೊಳ್ಳಲ್ಲ, ಅದನ್ನ ಅವ್ಯಕ್ತನು. ಆದ್ದರಿಂದಲೇ ಯಾವಾಗ ಯಾವ ಕಾರಣಕ್ಕೂ ಗೋಚರವಾಗೋದಿಲ್ಲ ಅಂತ ಆಯ್ತು, ಆದ್ರಿಂದ ಅವನು ಅಚಿಂತ್ಯನು, ಯೋಚನೆ ಮಾಡೋದಕ್ಕೂ ಬರದ ವಿಷಯ. ಯಾಕೆ ಯೋಚನೆಗೂ ಸಾಕ್ಷಿಯವನು. ನನ್ನ ಮನಸ್ಸಲ್ಲಿ ಇಂಥ ಯೋಚನೆ ಇದೆ ಅನ್ನೋದನ್ನ ನೋಡ್ತಾ ಇದ್ದಾನೆ. ನಂಗೆ ಭಯ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ, ಉದ್ವೇಗ ಆಗ್ತಾ ಇದೆ, ಇನ್ನೇನೋ ಆಗ್ತಾ ಇದೆ, ದುಃಖ ಆಗ್ತಾ ಇದೆ, ಎಷ್ಟೆಷ್ಟೆಲ್ಲ ಮನಸ್ಸಿನಲ್ಲಿ ವಿಕಾರವಾದ್ರೂ ಸಮಸ್ತ ವಿಕಾರಕ್ಕೂ ಸಾಕ್ಷಿಯಾಗಿದ್ದಾನೆ ಹೊರತು ಆ ವಿಕಾರದಿಂದ ಅವನು ವಿಷಯನಾಗುವನಲ್ವೇ ಅಲ್ಲ, ತೋರ್ಬರುವವನಲ್ವೇ ಅಲ್ಲ. ಯದ್ಧಿ ಇಂದ್ರಿಯ ಗೋಚರಂ ತತ್ ಚಿಂತಾ ವಿಷಯತ್ವ ಆಪದ್ಯತೆ. ಯಾವುದು ಇಂದ್ರಿಯಕ್ಕೆ ಗೋಚರವಾಗಿರುತ್ತದೆಯೋ ಅದು ಚಿಂತೆಗೂ ವಿಷಯವಾಗುತ್ತೆ. ಒಂದು ಬೆಟ್ಟ ಬಗ್ಗೆ ವಿಚಾರ ಮಾಡ್ಬೋದು, ಒಂದು ಸಮುದ್ರ ಬಗ್ಗೆ, ಒಂದು ಕಾಡು ಬಗ್ಗೆ, ಒಂದು ಜನರ ಬಗ್ಗೆ, ಪ್ರಾಣಿ ಬಗ್ಗೆ, ಗಿಡಮರ ಬಗ್ಗೆ, ಅದ್ರ ಬಗ್ಗೆ ಅದು ಇಂದ್ರಿಯ ಗೋಚರವಾಗಿದ್ದರಿಂದ ಅದು ಚಿಂತೆಗೆ ವಿಷಯ, ಯೋಚನೆಗೆ ವಿಚಾರ ಮಾಡೋದಕ್ಕೆ ಅದು ವಿಷಯವಾಗತ್ತೆ. ಆದರೆ ಇಂದ್ರಿಯಕ್ಕೆ ಗೋಚರವಲ್ಲದೆ ಅದನ್ನ ಚಿಂತೆ ಹೆಂಗ್ ಮಾಡ್ತೀರಾ? ನೀವೇನು ಆಕಾಶವೂ ಇಂದ್ರಿಯಕ್ಕೆ ಗೋಚರ ಅಂತ ವ್ಯವಹಾರದಲ್ಲಿ ಇಟ್ಕೊಂಡಿದೀವಿ. ವ್ಯವಹಾರದಲ್ಲಿ ಆಕಾಶ, ಇನ್ನೊಂದು ಜಾಗ ಇದೆ, ಇಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಜಾಗ ಇದೆ, ಅಲ್ಲಿಂದ ಹೋಗಿ, ಇಲ್ಲಿ ಜಾಗ ಇದೆ, ಇಲ್ಲಿ ಹೋಗಕ್ಕಾಗಲ್ಲ, ಕಾಣುತ್ತೆ ಅಂತ ಇಟ್ಕೊಂಡಿದೀವಿ ವ್ಯವಹಾರದಲ್ಲಿ. ಕಣ್ಣು, ಆಕಾಶ ಕಣ್ಣಿಗೆ ಕಾಣುತ್ತೋ ಅಂದ್ರೆ ರೂಪವಿದ್ದು ಕಾಣುತ್ತೆ ಅಂತ ಅರ್ಥ ಅಲ್ಲ. ವ್ಯವಹಾರದಲ್ಲಿ ಅಲ್ಲಿ ಏನೂ ಇಲ್ಲ ಅಂತ ಗೊತ್ತಾಗೋದನ್ನೇ ಆಕಾಶ ಕಾಣುತ್ತೆ ಅಂತ ಅಂತೀವಿ ನಾವು. ಇಲ್ಲಿ ಏನೂ ಇಲ್ಲ, ಇಲ್ಲಿ ಕೂರ್ಬಹುದು ಅಂತಂತೀವಿ. ಏನೋ ಇಲ್ಲ ಅನ್ನೋ ಕಾಣುತ್ತೆ ಅಂದ್ರೆ ಏನೂ ಇಲ್ಲ ಅನ್ನೋದು ಬಣ್ಣ ಇದೆ ಅಂತ ಅರ್ಥ ಅಲ್ಲ. ಏನೋ ಇದ್ರೆ ಕಾಣ್ತಿತ್ತಲ್ಲ, ಏನು ಇದು ಕಾಣ್ತಾ ಇರೋದ್ರೆ ಏನೂ ಇಲ್ಲ ಅನ್ನೋದು ಕಾಣ್ತಾ ಇದೆ ಅಂತೀವಿ. ಏನೂ ಇಲ್ಲ ಅನ್ನೋದಂತ ಕಾಣುತ್ತೆ, ಏನೂ ಇಲ್ಲ ಅನ್ನೋದು ಬಣ್ಣ ಇದೆಯಾ ನಾವು ಕಾಣಕ್ಕೆ? ಏನೂ ಇಲ್ಲ ಅನ್ನೋದು ಕಾಣುತ್ತೆ ಅರ್ಥ ಅಲ್ಲ, ಇಟ್ಕೊಂಡಿದೀವಿ ಅಷ್ಟೇ ನಾವು.
ಆದ್ರೆ ಈ ಆತ್ಮನಾದರೂ ಇಂದ್ರಿಯ ಗೋಚರನಲ್ಲವಾದ್ದರಿಂದ ಇವನು ಅಚಿಂತ್ಯನೂ, ಯೋಚನೆ ಮಾಡಿ ಬರದೇ ಇರುವವನು, ಅತಏವ ಅವಿಕಾರ್ಯ. ಆದ್ರೆ ಇವನು ಚೇಂಜ್ಲೆಸ್, ಬದಲಾವಣೆ ಮಾಡಕ್ ಆಗಲ್ಲ. ಏನ್ ಮಾಡುದು ಇನ್ನು ಭಾವನೆಯಿಂದ ಬದಲಿಸಕ್ಕಾಗಲ್ಲ, ಕ್ರಿಯೆಯಿಂದಲೂ ಆಗಲ್ಲ, ಜ್ಞಾನದಿಂದಲೂ ಆಗಲ್ಲ. ನಮ್ಮ ಸಾಧನೆ ಇರೋದು ಮೂರೇ: ಒಂದು ಕ್ರಿಯೆ, ಒಂದು ಭಾವನೆ, ಒಂದು ಜ್ಞಾನ. ಮೂರಿಂದ ಏನು ಮಾಡಕ್ಕಾಗಲ್ಲ. ಯಥಾ ಕ್ಷೀರಂ ದಧ್ಯಾತಂಚರಾಜಿನ ವಿಕಾರಿ. ಕ್ಷೀರಂ ಇಲ್ವಾ? ಯಥಾ ಕ್ಷೀರಂ ದಧ್ಯಾತಂಚನಾಜಿನ ವಿಕಾರಿ ನ ತಥಾ ಅಯಮಾತ್ಮ. ಹೇಗೆ ಹಾಲು ದಧಿ ಆತಂಚನ, ಆತಂಚನ ಹೆಪ್ಪಾಕೋದು, ಮೊಸರನ್ನು ಹಾಕಿ ಹೆಪ್ಪಾಕೋದ್ರಿಂದ ಅದು ವಿಕಾರ ಬಿಡುತ್ತೆ. ಇವತ್ತು ಹಾಲಾಗಿರುತ್ತಲ್ಲ, ಚೆನ್ನಾಗಿ ಕಾಯಿಸಿ ಇಟ್ಬಿಟ್ಟು ಆರಿದ ಮೇಲೆ, ಉಗುರು ಬೆಚ್ಚ ಆದ್ಮೇಲೆ, ಪೂರ್ತಿ ಆದ್ಮೇಲೆ 1-2 ಚಮಚ ಮೊಸರನ್ನ ಮಜ್ಜಿಗೆಯನ್ನು ಹಾಕ್ಬಿಡಿ. ನಾಳೆ ಬೆಳಗ್ಗೆ ಬಂದು ನೋಡಿ, ಹೆಪ್ಪು ಗಟ್ಟಿ ಪೂರ್ತಿ ಪಾತ್ರೆ ತುಂಬ ಒಂದೇ ಇಡೀ ಆಗಿರುತ್ತೆ. ಹೆಂಟೆ ಮೊಸರು, ಆಹಾ, ಅದಕ್ಕೆ ಇದಕ್ಕೆ ಹಾಕೊಂಡು ಬಿಡಿ ಏನ ಮೊಸರನ್ನ ಆತಂಚನ ಹೆಪ್ಪ ಹಾಕೋದು. ಅದರಿಂದ ಅದೇನಾಗುತ್ತೆ, ಕ್ಷೀರ ಹೆಪ್ಪು ಕಟ್ಕೊಂಡ್ಬಿಡುತ್ತೆ, ಹೆಪ್ಪು ಕಟ್ಕೊಂಡು ಮೊಸರು ಆಗ್ಬಿಡುತ್ತೆ, ವಿಕಾರವಾಗುತ್ತೆ. ಅದು ಹೇಗಾಗುತ್ತೋ ಹಾಗೆ ಆಗೋಲ್ಲ. ವ್ಯತಿರೇಕ ದೃಷ್ಟಾಂತ ಇದು, ಸಮಾನ ದೃಷ್ಟಾಂತ ಅಲ್ಲ. ಸಮಾನ ದೃಷ್ಟಾಂತ ಆಕಾಶ ಕೊಡ್ಬೇಕು. ಆಕಾಶ ಹೇಗೆ ಬದಲಾವಣೆ ಆಗೋಲ್ವೋ ಹಾಗೆ ಬದಲಾವಣೆ ಆಗಲ್ಲ ಅಂತ. ಹಾಲು ಹೇಗೆ ಬದಲಾವಣೆ ಆಗುತ್ತೋ ಆ ರೀತಿ ಬದಲಾವಣೆ ಆಗಲ್ಲ. ಇದು ವ್ಯತಿರೇಕ ದೃಷ್ಟಾಂತ. ದೃಷ್ಟಾಂತ ಸಮಾನ ದೃಷ್ಟಾಂತ, ವ್ಯತಿರೇಕ ದೃಷ್ಟಾಂತ. ಇವನು ಅವನಂತೆ ಬುದ್ಧಿವಂತ ಅಂತಂದ್ರೆ, ಅವನಂತೆ ಬುದ್ಧಿವಂತ ಅಂದ್ರೆ ಅವನು ಹೇಗೆ ಬುದ್ಧಿವಂತ ಹಾಗೆ ಬುದ್ಧಿವಂತ ಅಂತ ಮಾಡ್ಬೋದು. ಅವನು ಹೇಗೆ ದಡ್ನೋ ಹಾಗಲ್ಲ ಇವನು ಬುದ್ಧಿವಂತ ಅಂತ ಅರ್ಥ ಮಾಡ್ಬೋದು. ಅವನಂತೆ ಅಲ್ಲ ಇವನು ಬುದ್ಧಿವಂತ ಅಂತ. ಅವನಂತೆ ಬುದ್ಧಿವಂತ ಅಂದ್ರೆ ಅವನ ಹೇಗೆ ಬುದ್ಧಿವಂತ ಹಾಗೆ ಬುದ್ಧಿವಂತ ಅಂತ ಮಾಡ್ಬೋದು. ಅವನಂತೆ ಅಂತಂದ್ರೆ ಎರಡು ಧ್ವನಿಯಲ್ಲಿ ಅವನ್ ದಡ್ಡ, ಅವನಂತೆ ಅಲ್ಲ ಇವನು ಬುದ್ಧಿವಂತ ಅನ್ನೋ ಅರ್ಥ ಇಟ್ಕೋಬಹುದು. ಅದು ಅಧ್ಯಯನ ಮಾಡ್ಕೋಬೇಕಾಗಿದೆ. ಇಲ್ಲಿ ಮೊಸರು ಮುಂತಾದವುಗಳು ಹೇಗೆ ವಿಕಾರಿಯೋ ಆ ರೀತಿ ಆತ್ಮ ವಿಕಾರಿ ಅಲ್ಲ, ಬದಲಾವಣೆ ಆಗೋನಲ್ಲ. ಯಾಕೆ? ನಿರವಯವತ್ವ ಅವಿಕ್ರಿಯ. ಅದು ಹಾಲಿಗೆ ಮೊಸರಿಗೆ ಅವಯವ ಇದೆ, ಸ್ಪೇರ್ ಪಾರ್ಟ್ಸ್ ಇದೆ, ಬಿಡಿ ಭಾಗ ಇದೆ, ಅದನ್ನು ವಿಕಾರವಾಗುತ್ತೆ. ಆತ್ಮನಲ್ಲಿ ಅವಯವ ಇಲ್ಲ. ಅವಯವ ಅಂದ್ರೇನು? ಬಿಡಿ ಭಾಗ, ಸ್ಪೇರ್ ಪಾರ್ಟ್ಸ್. ಬಿಡಿ ಇಂಗ್ಲಿಷಲ್ಲಿ ಸ್ಪೇರ್ ಪಾರ್ಟ್ಸ್ ಅಲ್ಲ, ಬಿಡಿ ಭಾಗ. ಆ ಬಿಡಿ ಭಾಗ ಇವನಲ್ಲಿ ಇಲ್ಲವಾದ್ರಿಂದ ವಿಕಾರವಾಗುತ್ತೆ. ಆಕಾಶಕ್ಕೆ ಬಿಡಿ ಭಾಗ ಇಲ್ಲ, ಆಕಾಶ ವಿಕಾರ ಆಗೋದೇ ಇಲ್ಲ. ಆಕಾಶ ಬಿಸಿ ಆಗಲ್ಲ, ತಣ್ಣಗಾಗಲ್ಲ, ಹೆಪ್ಪು ಕಟ್ಕೊಳ್ಳೋದಿಲ್ಲ, ಏನು ನಹಿ ನಿರವಯವಂ ಕಿಂಚಿತ್ ವಿಕ್ರಿಯಾತ್ಮಕಂ ದೃಷ್ಟಂ. ಅದು ಹೀನದ ಲೋಕಾನುಭವ ಹೇಳುತ್ತೆ. ಲೋಕದಲ್ಲಿ ಎಲ್ರಿಗೂ ಹಾಗೆ ಅನುಭವ ಇದೆ ಅಲ್ವೇ ಅಂತ. ಹೀನ ಅಲ್ಲವೇ, ಏನಲ್ವೇ? ನಿರವಯವಾದದ್ದು ಎಲ್ಲೂ ಕೂಡ ವಿಕಾರಾತ್ಮಕವಾಗಿ ಬದಲಾವಣೆ ಆಗಿರೋದು ಕಂಡಿಲ್ಲ ಅಲ್ವೇ? ವಿಕ್ರಿಯಾತ್ಮಕವಾಗಿ ಬದಲಾವಣೆಯ ಸ್ವರೂಪದ್ದಾಗಿ ಆಗಿರೋದು ಲೋಕದಲ್ಲಿ ಕಂಡಿಲ್ಲ ಅಲ್ವೇ? ನಿರವಯವಾಗಿರೋದು ವಿಕಾರ ಕಂಡಿರೋದು. ಮನಸ್ಸು ನಿರವಯವೋ ಸಾವಯವೋ? ಮನಸ್ಸು ವಿಕಾರವಾಗುತ್ತೋ ಆಗಲ್ವೋ? ಮನಸ್ಸು ವಿಕಾರವಾದ್ರೆ ಸಾವಯವ, ಮನಸ್ಸು ವಿಕಾರವಲ್ಲ ಅಂದ್ರೆ ನಿರವಯವ. ಮನಸ್ಸು ಸಾವಯವ ಅಂತ ಲೋಕದಲ್ಲಿ ಪ್ರಸಿದ್ಧ ಇಲ್ಲಪ್ಪ. ಮನಸ್ಸು ಸಾವಯವ ಅಂತೀವ, ಸಾವಯವ ನಿರವಯವನ್ನು ಮನಸ್ಸೆಲ್ಲ ನೋಡೋದು. ಇದು ಸಾವಯವ, ಇದು ನಿರವಯವ ಅಂತ ಮನಸ್ಸಿದ್ರೆ ಗೊತ್ತು ಮಾಡ್ತೀವಿ. ಮನಸ್ಸು ಸಾವಯವು ಅಂತ ಕೇಳಿದ್ರೆ ನಾವು ಮನಸ್ಸು ಅನ್ನುವಾಗ ಪ್ರತ್ಯಯ ಅಂತಕೊಂಡಾಗ ಅದು ವಿಕಾರ ಅಂತ ಹೇಳ್ತೀವಿ. ಅದು ಅನ್ನದ ಬೀಜ ಇದು ಅಂತ ಹೆಚ್ಕೊಳ್ತೀವಿ, ಅದು ವಿಕಾರ, ಅದು ಇದಾಗತ್ತೆ ಅಂತ. ಮನಸ್ಸಿನಲ್ಲಿ ಭೌತಿಕ ಅಭೌತಿಕ ವಿಚಾರ ಇದೆ, ದೊಡ್ಡ ವಿಚಾರ ಮನಸ್ಸಿನ ವಿಚಾರ. ಒಟ್ಟು ನಿರವಯವಾಗಿರುವಂತಹ ಯಾವ ಒಂದು ವಸ್ತುವು ವಿಕಾರಾತ್ಮಕವಾಗಿ ಇರುವಂತದ್ದಾಗಿ ಲೋಕದಲ್ಲಿ ಕಂಡಿಲ್ಲ. ಅವಿಕ್ರಿಯತ್ವಾದ್ ಅವಿಕಾರ್ಯ ಅಯಮಾತ್ಮ ಉಚ್ಯತೆ. ಈ ಆತ್ಮನು ಅವಿಕ್ರಿಯನಾಗಿರುತ್ತಾನಾದ್ದರಿಂದ ಅವಿಕಾರ್ಯನು, ಬದಲಾವಣೆ ಮಾಡುವುದಕ್ಕೆ ಬಾರದವನು. ಈ ಆತ್ಮನು ಎಂದೆಂದಿಗೂ ಏಕರೂಪನು ಈ ರೀತಿಯಾಗಿ ಹೇಳಿಸಿಕೊಂಡಿದ್ದಾನೆ. ಇಂಥನೇ ಆತ್ಮನ ತಕ್ಕವನು. ತಸ್ಮಾತ್ ಏವಂ ಯಥೋಕ್ತ ಪ್ರಕಾರೇಣ ಏನಂ ಆತ್ಮಾನಂ ವಿಜಿತ್ವಾ ತ್ವನ್ನ ಅನುಶೋಚಿತುಂ ಅರ್ಹಸಿ. ಚಿಂತಾಂ ಹಂತ ಅಹಂ ಯೇಷಾಂ ಮಯಾ ಏತೆ ಹನ್ಯಂತೆ ಇತಿ. ತಸ್ಮಾತ್ ಆದ್ದರಿಂದ ಮೇಲೆ ಹೇಳಿದ ಪ್ರಕಾರದಿಂದ ಈ ಆತ್ಮನನ್ನ ಕಂಡುಕೊಂಡು ಗೊತ್ತು ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದೇ ನಾನಾಗಿದ್ದೀನಿ ತಿಳ್ಕೊಂಡು ನೀನು ಶೋಕಿಸುವುದಕ್ಕೆ, ಶೋಕ ಪಡುವುದಕ್ಕೆ, ದುಃಖ ಪಡುವುದಕ್ಕೆ ಕಾರಣವಾಗಿರುವುದಿಲ್ಲ.
ನೀನು ಶೋಕ ಪಡುವುದಕ್ಕೆ ತಕ್ಕವನಲ್ಲ, ನೀನು ಶೋಕಿಸಬಾರದು ನೀನು. ಏನು ಅಂತ, ನಾನು ಇವರನ್ನೆಲ್ಲ ಕೊಲ್ಲುವನು, ಇವರು ನಿನ್ನೆ ಕೊಲ್ಲಲ್ಪಡ್ತಾರೆ ಅಂತ ಈ ರೀತಿಯಾಗಿ ಶೋಕ ಪಡಿಸ ನಿದ್ದೆ ಪಡ್ತಾ ಇದೆಯಲ್ಲ. ಅಭ್ಯುಗಮ್ಯ ಇದು ಮುಚ್ಚತೆ. ಈಗ ಆತ್ಮನು ಅನಿತ್ಯನಾಗಿದ್ದಾನೆ ಲೋಕದಲ್ಲಿ ಅಂತಾರಲ್ಲಪ್ಪ, ನಾನು ಸಾಯ್ತೀನಿ, ನಾನು ಹುಟ್ಟು ಬಿಟ್ಟಿದ್ದೀನಿ ಅಂತ. ಆಯ್ತಪ್ಪ, ನಿನ್ ಪ್ರಕಾರ ಬಂದು ನೀನು ಶೋಕ ಪಡ ಕಾರಣ ಇಲ್ಲ ಕಣ. ಅನಿತ್ಯತ್ವ ಅಂತ ಒಪ್ಕೊಂಡ್ರು, ಆ ನಿನ್ನಂತೆಯೇ ಯೋಚನೆ ಮಾಡಿದ್ರು ಕೂಡ ನೀನು ದುಃಖ ಪಡ ಕಾರಣ ಇಲ್ಲ. ಯಾಕೆ ಅಂದ್ರೆ ಹೇಳ್ತಾನೆ, ಅಸತೈನ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ನಿತ್ಯಂ ಮಹಾಬಾಹೋ ಏವಂ ಶೋಚಿತುಮರ್ಹಸಿ. ಅಥ ಚ ಏನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾ ಅಪಿ ತ್ವಂ ಮಹಾಬಾಹೋ ನ ಏವಂ ಶೋಚಿತುಂ ಅರ್ಹಸಿ. ನೋಡಿ, ಅನಿತ್ಯತ್ವ ಅಭ್ಯುಗಮ್ಯ ಅಂದ್ರು. ಅನಿತ್ಯತ್ವವನ್ನು ಒಪ್ಕೊಂಡು ಅಂದ್ರೆ ಲೋಕದವರು ಒಪ್ಕೊಂಡಿದಾರಲ್ಲ, ನಾನ್ ಮೊನ್ನೆ ಹುಟ್ಟಿದ್ದೀನಿ, ಸ್ವಲ್ಪ ದಿವಸಕ್ಕೆ ಸತ್ತು ಹೋಗ್ತೀನಿ ಅಂತ. ನಿನ್ನಂತೆ ಬಂದ್ರು ಕೂಡ ಶೋಕಿಸೋ ಕಾರಣ ಇಲ್ಲ ಕಣ ಅರ್ಜುನ. ಆಯ್ತು, ನಿನ್ನಂತೆ ಯೋಚನೆ ಮಾಡಪ್ಪ. ಏನು, ಯಾವಾಗ್ಲೂ ಇವನು ಹುಟ್ಟುವನೇ ಸಾಯುವನೇ ಅಂತಂದ್ರೆ ಆಗ್ಲೂ ಶೋಕಿಸೋ ಕಾರಣ ಇಲ್ಲ. ಯಾಕಂದ್ರೆ ಹುಟ್ಟಿದ ಸಾಯಲೇಬೇಕು, ಸತ್ತ ಹುಟ್ಟಲೇಬೇಕು. ಯಾಕೆ ಶೋಕಿಸ್ತೀಯ? ಅಸತಿ ನಿತ್ಯ ಜಾತಂ, ಎಂದೆಂದು ಹುಡ್ತಾ ಇರುವನೇ ಅಂತ ಅಂದ್ಕೊಂಡ್ರು. ಹಾಗೆ ನಿತ್ಯಂ ಮುಂದಸೇ ಮೃತಂ, ಯಾವ ಪ್ರತಿ ಜನ್ಮಕ್ಕೂ ಸಾಯ್ತಾನೆ, ಪ್ರತಿ ಜನ್ಮದಲ್ಲೂ ಹುಟ್ಟಾ ಇದ್ದಾನೆ. ಪ್ರತಿಯೊಂದು ಜನ್ಮದಲ್ಲಿ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ಮಾಡ್ತಾನೇ ಇದ್ದಾನೆ. ಆಗ್ಲೂ ಕೂಡ ನೀನು ಶೋಕಿಸೋದಕ್ಕೆ ಕಾರಣ ಇಲ್ಲ. ಸೂರ್ಯ ಮುಳುಗ್ಬಿಡ್ತಿದ್ದು ಅಳ್ತೀಯನಾ? ಅಯ್ಯೋ ಸೂರ್ಯ ಮುಳುಗ್ ಹೋಗ್ಬಿಟ್ಟ ಅಂದ್ರೆ. ಅದು ಸೂರ್ಯ ಹುಟ್ಟಿದ ಅಂತ ಕುಣಿತೀಯನಾ? ಸೂರ್ಯ ಹುಟ್ಟಿದ ಅಂತ ಕುಣಿದ್ರು, ಸೂರ್ಯ ಮುಳುಗಿದ ಅಂತ ಸತ್ತರು, ನೀನು ಅದು ಆಗೇ ಆಗತ್ತೆ. ಅಯ್ಯೋ ಗುಳ್ಳೆ ಒಡೆದೋಯ್ತು ಅಳ್ತೀಯನಾ? ನೀನು ಗುಳ್ಳೆ ಎಂತೆಂತ ಗುಳ್ಳೆ ಬರ್ತಿತ್ತು ಖುಷಿ ಪಡು. ಅಯ್ಯೋ ಗುಳ್ಳೆ ಎಲ್ಲ ಹೊಡೆದೋಯ್ತಪ್ಪ ಅಂತ ಅಳ್ತಾ ಕೂತ್ಕೊ. ಗುಳ್ಳೆ ಎಲ್ಲ ಹೊಡೆದೋಯ್ತು ಅಂತ ಹತ್ತಿರೆ, ಗುಳ್ಳೆ ಎಲ್ಲ ಬಂತು ಅಂತ ನಕ್ಕಿದ್ರೆ ಸಂತೋಷ ಪಟ್ರೆ ಅದಕ್ಕೆ ಎಷ್ಟು ಮೀನಿಂಗ್ ಅರ್ಥವೋ ಅಷ್ಟೇ ಅರ್ಥ. ದೇಹ ಸತ್ತದ್ದಕ್ಕೂ ದೇಹ ಹುಟ್ಟಿದ್ದಕ್ಕೂ ಹತ್ರು ನಕ್ಕಿದ್ರು ಸಂತೋಷ ಪಟ್ರು ಎರಡು ಅರ್ಥವಿಲ್ಲದ್ದು. ಹುಟ್ಟಿದ್ರೆ ಅಳ್ಬೇಕು ನಗಬೇಕು ತೀರ್ಮಾನ ಆಗಿಲ್ಲ, ಸತ್ತರೆ ನಗಬೇಕು ಅಳ್ಬೇಕು ಅಂತ ತೀರ್ಮಾನ ಆಗಿಲ್ಲ. ಎಷ್ಟೋ ಸತ್ತಪ್ಪ ಪುಣ್ಯಾತ್ಮ ಉಳಿದು ಬಚಾವಾದ ಅಂತಾರೆ. 6 ವರ್ಷದಿಂದ ಬೆಡ್ ರಿಡನ್ ಆಗಿ ಅಯ್ಯೋ ಸೇವೆ ಮಾಡ್ಕೊಂಡು ಅನ್ಕೊಂಡ್ ಇಲ್ಲಿ ದೇಹ ಅಂತ ಅರ್ಥ ಅಲ್ಲ ಗುರುಗಳೇ, ಇದು ಆತ್ಮ ಅಂತ ಅರ್ಥ. ಆತ್ಮ ಸತ್ರು, ಆತ್ಮ ಮತ್ತೆ ಜನ್ಮ ತಗೊಂಡ್ರು ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಆತ್ಮ ಅಲ್ಲ, ಅವನ್ ಅಂದ್ಕೊಂಡೆ ನಿನ್ನ ರೂಪ ಅಷ್ಟೇ. ನೀನ್ ಯಾವ್ದು ನಾನು ಅಂದ್ಕೊಂಡಿದ್ಯೋ ಅದು, ನೀನ್ ಯಾವ್ದು ನಾನು ಅಂದ್ಕೊಂಡಿದ್ಯೋ ಅದು ಸಾಯತ್ತೆ ಹುಟ್ಟತ್ತೆ ಅಂತ ಅಂದ್ಕೊಂಡ್ರು ಆಗ್ಲೂ ಶೋಕಿಸ್ಬಾರ್ದು ಅಂತ. ಬರೀ ಆತ್ಮನೂ ಅಲ್ಲ, ಬರೀ ದೇಹವೂ ಅಲ್ಲ. ಅರ್ಜುನ ಯಾವುದೋ ಒಂದನ್ನ ನಾನು ಇವ್ರನ್ನೆಲ್ಲ ಕೊಲ್ಲುವನು, ಇವ್ರನ್ನ ಕೊಲಿಸ್ಕೊಳ್ಳುವನು ಅಂತ ಅನ್ಕೊಂಡಿದ್ದಾನಲ್ಲಪ್ಪ, ಆ ರೂಪಕ್ಕೆ ಹುಟ್ಟಿದೆ ಸಾವಿದೆ ಅಂದ್ರು ಆಗ್ಲೂ ಶೋಕಿಸೋ ಕಾರಣ ಇಲ್ಲ ಅಂತ ಇದ್ದಾರೆ. ಆತ್ಮ ಅಂತ ಅಲ್ಲ, ಆತ್ಮ ಹುಟ್ಟೋನು ಅಲ್ಲ ಸಾಯೋನು ಅಲ್ವಲ್ಲ. ಆತ್ಮನ ಕಡೆಯಿಂದ ಹುಟ್ಟೋದು ಸಾಯೋದಿಲ್ಲ. ತಪ್ಪಿಳಿಕೆಯಿಂದ ಯಾವ್ದನ್ನ ನಾನು ಅಂದ್ಕೊಂಡ್ಬಿಟ್ಟು ಅದು ಹುಟ್ಟತ್ತೆ ಸಾಯತ್ತೆ ನೀನು ಅಂದ್ಕೊಂಡಿದ್ರೆ ಆಗ್ಲೂ ಶೋಕಿಸೋ ಕಾರಣ ಇಲ್ಲ ಅಂತ ಇದ್ದಾನೆ ಭಗವಂತ. ತಪ್ಪಿಳಿಕೆಯನ್ನ ಮಾಡಿಕೊಂಡ ನಾನು ಇದು ನಿಜವಾದ ಆತ್ಮನಿಗೆ ಸಾವು ಇಲ್ಲ, ಹುಟ್ಟು ಇಲ್ಲ. ಬರೀ ದೇಹ ಹುಟ್ಟತ್ತೆ ಸಾಯತ್ತೆ, ಆತ್ಮನಿಗೆ ದೇಹ ಹುಟ್ಟೋದಿಲ್ಲ ಸಾಯೋದು ಇಲ್ಲ. ತಪ್ಪಿಳಿಕೆಯಿಂದ ದೇಹನ್ಯಮನೋ ಬುದ್ಧಿಯನ್ನು ತನ್ನನ್ನು ಒಂದು ಮಾಡಿಕೊಂಡು ಇದು ಹುಟ್ಟತ್ತೆ ಸಾಯತ್ತೆ ಅಂತ ಅಂದ್ಕೊಂಡಿದ್ರೆ ಆಗ್ಲೂ ಶೋಕಿಸೋದು ಕಾರಣ ಇಲ್ಲ. ಏನ್ ಮಾಡಿದ್ರೆ ಹುಡ್ತಾ ಇರುತ್ತೆ. ನಾಳೆ ಓದೋಣ ಭಾಷ್ಯ, 10:30 ಆಯ್ತಲ್ಲ.